ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿಯೇ ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಭೀಕರ ಬರಗಾಲ ರಾಜ್ಯವನ್ನ ಆವರಿಸ್ತಾ ಇದೆ. ಇದರ ಪರಿಣಾಮ ಪ್ರಮುಖವಾಗಿ ರಾಜ್ಯದ ರೈತರ ಮೇಲೆ ಎಷ್ಟೆಲ್ಲ ತೊಂದರೆಗೆ ಕಾರಣ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ರಾಜ್ಯದ ಉತ್ತರ ಭಾಗದಲ್ಲಿ ಜನ ಗುಳೆ ಹೋಗೋದಕ್ಕೆ ಆರಂಭಿಸಿದ್ದಾರೆ. ಉದ್ಯೋಗ ಸಿಗ್ತಾ ಇಲ್ಲ, ಆಹಾರದ ಸಮಸ್ಯೆ ಆಗ್ತಾ ಇದೆ. ಬದುಕಿಗಾಗಿ ಜನರಿಗೆ ಸರ್ಕಾರ ಈ ಸಂದರ್ಭದಲ್ಲಿ ಏನೇನು ಕ್ರಮ ಕೈಗೊಳ್ಳಲೇಬೇಕಾಗಿದೆ, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದಾಗಿದೆ. ಇದು ಇವತ್ತಿನ ನಮ್ಮ ಅಭಿಯಾನದ ಸ್ಟೋರಿ. ವೀಕ್ಷಕರೇ, ರಾಜಕೀಯ ಸಮಗ್ರ ಸುದ್ದಿಗಳು ಕೂಡ ಇದೆ, ಅದನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್. ದೆಹಲಿಯಲ್ಲಿ ಸರ್ವಪಕ್ಷಗಳ ಸಂಸದರ ಜೊತೆಗೆ DK ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ. ಬರ ಹಾಗೂ ಕಾವೇರಿಯ ವಿಚಾರವಾಗಿ ಧ್ವನಿ ಎತ್ತುವ ಬಗ್ಗೆ ಚರ್ಚೆ ಮಾಡಿರೋದು ಸಂಸತ್ತಿನಲ್ಲಿ. ಕರ್ನಾಟಕ ಭವನದಲ್ಲಿ ಈ ಮೀಟಿಂಗ್ ನಡೀತು. ಮೀಟಿಂಗ್ನ ಮುಖ್ಯ ಅಂಶಗಳು ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ನೋಡೋಣ. ಇನ್ನ ಕಾವೇರಿ ಕೊಳದಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಕಾರಣ, ನಾಳೆ CWRC ಮಹತ್ವದ ಸಭೆ ಇದೆ. ಕರ್ನಾಟಕದ ವಾದಕ್ಕೆ ಗೆಲುವು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನ ಮೇಕೆದಾಟು ಯೋಜನೆಯಲ್ಲಿ ರಾಜ್ಯಕ್ಕೆ ರಿಲೀಫ್ ಸಿಕ್ಕಿರುವುದು. ನೆರೆ ರಾಜ್ಯಗಳ ಒಪ್ಪಿಗೆ ಪಡೆಯುವ ಅಗತ್ಯ ಇಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಸರ್ಕಾರ ಏನು ಯೋಜಿಸಿತ್ತು, ಚಿಂತಿಸಿತ್ತು, ಅದಕ್ಕೆ ಹಸಿರು ನಿಶಾನೆ ಸಿಕ್ಕಂಗೆ. ಇನ್ನು ಯಾವುದೇ ರೀತಿಯ ವಿಘ್ನ ಇಲ್ಲ ಅನ್ನುವಂಥ ಇನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನ ಬಿಜೆಪಿ ನಿಯೋಗದಿಂದ ಬರ ಅಧ್ಯಯನ ನಡೆದಿರೋದು. ಕೊಪ್ಪಳ, ರಾಯಚೂರಿನಲ್ಲಿ CT ರವಿ ನೇತೃತ್ವದ ತಂಡ, MLC ಮುಂದೆ ಅಳಲು ತೋಡಿಕೊಂಡಿರುವಂಥದ್ದು ರೈತರು. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನೋಡ್ತಾ ಹೋಗೋಣ. ಇದರ ಜೊತೆಗೆ ಅಧಿಕಾರಿಗಳ ಮೇಲೆ ಬಿಡದಿ ರೈತರಿಂದ ಹಲ್ಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಕೋರ್ಟಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿರೋದು. ಕಾನೂನು ಹೋರಾಟಕ್ಕೆ ಸಿಕ್ಕ ದೊಡ್ಡ ಜಯ ಅಂತ ನಿಖಿಲ್ ಹೇಳಿದ್ದಾರೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ KPSC ಮೇಲೆ ವಿದ್ಯಾರ್ಥಿಗಳು ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ಹಣ ಕೊಟ್ರೆ ಯಾರು ಬೇಕಾದರೂ ಕೂಡ ಪಾಸ್ ಆಗ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಏನ್ ಸಂದರ್ಭ, ಏನು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ತಿದ್ದುಪಡಿ ಮಸೂದೆ ಮಂಡನೆಯಾಗಿರೋದು. ನಾಳೆ ಸಂಸತ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಕೂಡ ಒಪ್ಪಿಗೆಯನ್ನ ನೀಡಿವೆ. ಇವತ್ತು ಗಲಾಟೆಯಲ್ಲೇ 2 ಕಲಾಪಗಳು ಅಂತ್ಯ ಆಯಿತು. ಇದ್ರ ಮಧ್ಯೆ ಚರ್ಚೆಗೆ ಒಪ್ಪಿಗೆ ಕೊಟ್ಟಿರೋದು. ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಇವತ್ತೇನೇನಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇನ್ನ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಹೈ ವೋಲ್ಟೇಜ್ ಸಭೆ. ಈ ಸಭೆಯಿಂದ ಬಹಳ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಚಿವಾಕಾಂಕ್ಷಿಗಳಿಗೆ ಆತಂಕ ಶುರುವಾಗಿದೆ. ಇನ್ನೊಂದು ದಿನ ಅಥವಾ 2 ದಿನದಲ್ಲಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ಸದ್ಯಕ್ಕೆ ಬೇಡ ಅಂದ್ಬಿಡ್ತಾರಾ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಮೆಟ್ರೋ ರೈಲು ಹಳಿಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವುದು. ಹುಸ್ಕೂರು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಶವ ಹೊರ ತೆಗೆಯೋದಕ್ಕೆ ಸಿಬ್ಬಂದಿ ಹರಸಾಹಸವನ್ನೇ ಪಡಬೇಕಾಗಿದೆ. ಯಾರು ಏನು ಅನ್ನೋ ಡೀಟೇಲ್ಸ್ ಕೊಡ್ತೀವಿ. ಇದರ ಜೊತೆಗೆ ಬಾಕ್ಸ್ ಆಫೀಸ್ ಆಯಿತು ರೇಷನ್ ಅಂಗಡಿ. ವೀಕ್ಷಕರೇ, ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡುವಂಥ ಕೆಲಸ ಆಗಿದೆ. 150 ರೂಪಾಯಿಗೆ ಟಿಕೆಟ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲೇಳಿ? ರೇಷನ್ ಅಂಗಡಿಯಲ್ಲಿ. ಯಾರು ಪರ್ಮಿಷನ್ ಕೊಟ್ಟರು, ಏನ್ ಕತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಕಲ್ಯಾಣ ಕರ್ನಾಟಕದ ನೀರಾವರಿ ಸಮಸ್ಯೆಗೆ ಪರಿಹಾರ ಸಿಕ್ತಾ? ನವಲಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಈಗ ಮಹತ್ವದ ಬೆಳವಣಿಗೆಯ ಬ್ರೇಕಿಂಗ್ ಅಪ್ಡೇಟ್. ಏನದು? ಸಹಮತ ಸಿಕ್ಕಿರೋದು. ಕೊಪ್ಪಳದ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಕರ್ನಾಟಕದ ಪ್ರಸ್ತಾವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಒಪ್ಪಿಗೆ ಕೊಟ್ಟಿದೆ ಅಂತ ಮಹತ್ವದ ಮಾಹಿತಿಯನ್ನ ನೀಡಿರೋದು CM DK ಶಿವಕುಮಾರ್. ದೆಹಲಿಯಲ್ಲಿ ಕರ್ನಾಟಕ ಸಂಸದರ ಜೊತೆಗಿನ ಸಭೆಯಲ್ಲಿ CM DK ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಸಮ್ಮುಖದಲ್ಲಿ ಈ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ನೀಡಿದ್ದಾರೆ. 30 TMC ನೀರನ್ನು ಉಳಿಸೋದಕ್ಕೆ ನವಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ.
ಈ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಮಹತ್ವದ ಹೇಳಿಕೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ಟಿರೋದು ಒಂದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ನವಲಿ ಡ್ಯಾಂನ ವಿಚಾರವಾಗಿ ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿತು ನವಲಿ ಡ್ಯಾಮ್ ನಿರ್ಮಾಣ ಯಾವಾಗ ಅಂತ ಹೇಳಿ. ಜೊತೆಗೆ ಟಿ.ಬಿ ಡ್ಯಾಮ್ನಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆಯೂ ಕೂಡ ಮೊದಲು ನಾವು ಅಭಿಯಾನವನ್ನ ಮಾಡಿದ್ವಿ. ಚೈನ್ ರಿಪ್ಲೇಸ್ ಆಯಿತು, ಹೊಸ ಗೇಟ್ಗಳ ಲೋಕಾರ್ಪಣೆ ಆಯಿತು. ಅವತ್ತು ಲೋಕಾರ್ಪಣೆಯ ಸಂದರ್ಭದಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ನವಲಿ ಡ್ಯಾಂನ ವಿಚಾರವನ್ನ ಪ್ರಸ್ತಾವ ಮಾಡಿದ್ರು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯ ಸಮ್ಮುಖದಲ್ಲಿಯೇ. ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಏನಂತಂದ್ರೆ, ಇದೇ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನವಲಿ ಡ್ಯಾಂಗೆ. ಅಲ್ಲಿಗೆ ನವಲಿ ಡ್ಯಾಮ್ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಮಹತ್ವದ ಯೋಜನೆ ಸರ್ಕಾರದ ಮುಂದೆ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ಇದೇ ವಿಚಾರವಾಗಿ ನೋಡೋಣ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಗುಡ್ ನ್ಯೂಸ್. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಅನುಮತಿ ಅನಗತ್ಯ. ಇವತ್ತು ಜಲಶಕ್ತಿ ಸಚಿವರಿಂದ ರಾಜ್ಯಸಭೆಯಲ್ಲಿ ಪುನರುಚ್ಚಾರ ಆಗಿದೆ. ಬೇರೆ ರಾಜ್ಯಗಳ ಪರ್ಮಿಷನ್ ಬೇಕಾಗೇ ಇಲ್ಲ. ಇದು ಒಂದು ದೊಡ್ಡ ಗೆಲುವು. ಆಕ್ಷೇಪ ವ್ಯಕ್ತಪಡಿಸುವುದಕ್ಕೆ ತಮಿಳುನಾಡಿಗೆ ಹಕ್ಕು ಇಲ್ಲ. ತಮಿಳುನಾಡು ಸಿಎಂ ವಿಜಯನನ್ನ ಭೇಟಿ ಮಾಡಬಯಸಿದ್ದಾರೆ. ದೆಹಲಿಯಲ್ಲಿ ಸಂಸದರ ಸಭೆಯ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಗುಡ್ ನ್ಯೂಸ್. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಅನುಮತಿ ಅನಗತ್ಯ. ಇವತ್ತು ಜಲಶಕ್ತಿ ಸಚಿವರಿಂದ ರಾಜ್ಯಸಭೆಯಲ್ಲಿ ಪುನರುಚ್ಚಾರ ಆಗಿರೋದು ಒಂದು ಕಡೆ, ಆದ್ರೆ ತಮಿಳುನಾಡಿನ ಅನ್ಬುಮಣಿ ರಾಮದಾಸ್ ಪ್ರಶ್ನೆಗೆ ಸಚಿವರು ಉತ್ತರ ಕೊಡುವಾಗ ಬೇರೆ ರಾಜ್ಯಗಳ ಪರ್ಮಿಷನ್ ಅಗತ್ಯ ಇಲ್ಲಪ್ಪ ಮೇಕೆದಾಟು ಯೋಜನೆಗೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಕ್ಷೇಪ ವ್ಯಕ್ತಪಡಿಸುವುದಕ್ಕೆ ತಮಿಳುನಾಡಿಗೆ ಹಕ್ಕು ಇಲ್ಲ ಅಂತ ಹೇಳಿರೋದು. ಅಲ್ಲಿಗೆ ಮೇಕೆದಾಟು ಯೋಜನೆಗೂ ಕೂಡ ಸರ್ಕಾರಕ್ಕೆ ಬಿಗ್ ರಿಲೀಫ್. ಈ ಕಡೆ ನವಲಿ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೂ ಕೂಡ ಬಿಗ್ ರಿಲೀಫ್. ನಿಜಕ್ಕೂ ಇದು ಒಂದು ರೀತಿ ಕರ್ನಾಟಕಕ್ಕೆ ದೊಡ್ಡ ಗೆಲುವು ಎರಡೂ ವಿಚಾರದಲ್ಲಿ. ಇದೇ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ವಿಜಯ್ ನನ್ನ ಭೇಟಿ ಮಾಡ ಬಯಸಿದ್ದಾರೆ ಅಂತ ದೆಹಲಿಯಲ್ಲಿ ಸಂಸದರ ಸಭೆಯ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನ ಸದ್ಯಕ್ಕೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಡಿ ಎಂದಿದ್ದ CWRC ಆದೇಶ ಕರ್ನಾಟಕಕ್ಕೆ ರಿಲೀಫ್ ನೀಡಿತ್ತು. ಇದರ ಜೊತೆಯಲ್ಲಿ CWMA ಮೊದಲು ಸಭೆಯಲ್ಲೂ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೇಳಿತ್ತು. ಆದ್ರೆ ತನ್ನ ಪಾಲಿನ ನೀರಿಗಾಗಿ ಈಗ ವಿಜಯ್ ಸರ್ಕಾರ ಪಟ್ಟು ಹಿಡಿದಿದ್ದು. ನಾಳೆ ಮತ್ತೆ CWRC ಎರಡನೇ ಮೀಟಿಂಗ್ ನಡೆಯುತ್ತೆ. ಇದು ಸಹಜವಾಗಿ ಕರ್ನಾಟಕದ ಪಾಲಿಗೆ ಮಹತ್ವವನ್ನ ಪಡೆದಿದೆ. ನಾಳೆಯ CWRC ಮೀಟಿಂಗ್ನಲ್ಲಿ ಏನಾಗುತ್ತೆ, ಎರಡನೇ ಸಭೆಯಲ್ಲಿ ಕರ್ನಾಟಕದ ವಾದ ಏನಾಗಿರುತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ದೆಹಲಿಯಲ್ಲಿ ಹಿರಿಯ ವಕೀಲರ ಜೊತೆ ಸಿಎಂ ಡಿಕೆಶಿ ಸಭೆ. ಸುಪ್ರೀಂ ಸೇರಿ ವಿವಿಧ ನ್ಯಾಯಾಧಿಕರಣಗಳ ಕೇಸ್ ಬಗ್ಗೆ ಚರ್ಚೆ. ನಾಳೆ CWRC ಮೀಟಿಂಗ್ ಹಿನ್ನೆಲೆ ಇವತ್ತು ಸಿಎಂ ಡಿಕೆಶಿ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಮೇಕೆದಾಟು, ಮಹದಾಯಿ ಸೇರಿ ಕುಡಿಯುವ ನೀರಿನ ಯೋಜನೆ ವಿವಾದಗಳ ಬಗ್ಗೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ನಾಳೆ ಮಹತ್ವದ ಸಭೆ. CWRC ಸಭೆಯತ್ತ ರಾಜ್ಯ ರೈತರ ಚಿತ್ತ. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿದ್ದು 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಕೃಷಿಗೆ ನೀರಿಲ್ಲದೆ ಕಾವೇರಿ ಕೊಳ್ಳದ ಅನ್ನದಾತರು ಪರದಾಡ್ತಾ ಇರೋ ಹೊತ್ತಲ್ಲೇ ತಮಿಳುನಾಡು ತನ್ನ ಪಾಲಿನ ನೀರಿಗಾಗಿ ಪಟ್ಟು ಹಿಡಿದಿದೆ. ಎಸ್, ಜೂನ್ ಜುಲೈ ತಿಂಗಳ ಬ್ಯಾಕ್ಲಾಗ್ ನೀರು ಹರಿಸೋದಕ್ಕೆ ತಮಿಳುನಾಡು ಪಟ್ಟು ಹಿಡಿದಿದೆ. ಈ ಸಂಬಂಧ ಜುಲೈ 15ರಂದು ನಡೆದಿದ್ದ CWRC ಸಭೆಯಲ್ಲಿ ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ ಬಿಡಬೇಕಾಗಿದ್ದ 31.4 TMC ನೀರು ಹರಿಸೋದು ಬೇಡ, ಸದ್ಯ KRS ನೀರಿನಲ್ಲಿ ಇರೋ ವಾಟರ್ ಕುಡಿಯೋದಕ್ಕೆ ಮಾತ್ರ ಅಂತ ಹೇಳಿತ್ತು. ಬಳಿಕ ಇದೇ ತಿಂಗಳ 22ನೇ ತಾರೀಕು CWMA ಮೊದಲ ಸಭೆಯಲ್ಲೂ ಇದೇ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಈಗ ತಮಿಳುನಾಡು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನೀರಿಗಾಗಿ ಜಿದ್ದು ಹಿಡಿದು ಕೂತಿದೆ. ಅದರಿಂದ ನಾಳೆಯ CWRCಯ ಮೀಟಿಂಗ್ ಅತ್ಯಂತ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಬಿಜೆಪಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಇಲ್ಲ ಮೇಕೆದಾಟು ಕಟ್ಟೋದಕ್ಕೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತೆ. ಇದೆಲ್ಲ ಓಕೆ, ಫೈನ್, ಇದು ರಾಜಕೀಯದಲ್ಲಿ ನಡೆಯುವಂಥ ಸಹಜವಾದ ವಿಚಾರ.
ಆದರೆ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಇದ್ದು, ಕೇಂದ್ರದಲ್ಲೂ ಬಿಜೆಪಿ ಇದ್ದು, ಮಹಾರಾಷ್ಟ್ರದಲ್ಲೂ ಬಿಜೆಪಿ ಇದ್ದಾಗ ಮಹದಾಯಿನಲ್ಲಿ ಇವ್ರು ಏನ್ ಮಾಡಿದ್ರು, ಹೆಂಗ್ ನಡೆಸ್ಕೊಂಡ್ರು, ಕರ್ನಾಟಕದ ರಾಜ್ಯರಿಗೆ ಹೆಂಗೆ ರೈತರಿಗೆ ಎಷ್ಟು ಮೋಸ ಆಯ್ತು ಅನ್ನೋದು ನಾವು ಕಂಡಿದ್ದೀವಿ. ಇದನ್ನ ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡೋದಕ್ಕೋಸ್ಕರ ನಾನು ಈ ಒಂದು ಉದಾಹರಣೆ ಉಲ್ಲೇಖ ಮಾಡ್ತಾ ಇಲ್ಲ. ಮೂರೂ ಕಡೆ ಒಂದೇ ರಾಜಕೀಯ ಪಕ್ಷ ಇದ್ದಾಗ ಏನಾಗಿದೆ ಅಂತ ನೋಡಿದೀವಿ. ಅಂಥದ್ರಲ್ಲಿ ಎರಡು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಪಕ್ಷಗಳು ಒಂದು ಕಡೆ ಬಂದು ಕೂತು ಮಾತಾಡ್ತಾ ಇದ್ದಾಗ ಆಗಿರುತ್ತೆ, ಅಥವಾ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಎಸ್, ರೈತ ಯಾವತ್ತೂ ಆಶಾಭಾವನೆಯಲ್ಲಿ ಬದುಕುವಂಥ ಒಂದು ಮನೋಭಾವ ಇಟ್ಕೊಂಡಿರೋರು ನಾವು ಈಗಲೂ ಅದೇ ಮನೋಭಾವದಲ್ಲಿದ್ದೀವಿ. CWRC ಮುಂದೆ ಕರ್ನಾಟಕ ಅಗತ್ಯ ದಾಖಲೆಗಳ ಮೂಲಕ ಸಮರ್ಥವಾಗಿ ವಾದ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಕರ್ನಾಟಕ ಸಮರ್ಥವಾಗಿ ವಾದ ಮಾಡಿದರೆ ಕಾವೇರಿ ಕೊಳ್ಳದಲ್ಲಿ ಕನಿಷ್ಠ ಕುಡಿಯೋದಕ್ಕಾದರೂ ನೀರು ಉಳಿಯುತ್ತೆ. ಇಲ್ಲ ಅಂದ್ರೆ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗತ್ತೆ. ಈಗ ವೀಕ್ಷಕರೇ, CWRC ಮತ್ತು CWMA ಈ ಎರಡೂ ಸಂಸ್ಥೆಗಳ ಕೆಲಸ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, CWRCಯ ಮುಂದೆ ಉಭಯ ರಾಜ್ಯಗಳು ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ತಮ್ಮ ತಮ್ಮ ವಾದವನ್ನ ಮುಂದೆ ಇಡುತ್ತೆ. ಕರ್ನಾಟಕದ ವಾಸ್ತವ ಪರಿಸ್ಥಿತಿ ಏನಿದೆ, ನೀರು ಬಿಡಕ್ಕಾಗತ್ತಾ ಇಲ್ವಾ, ಈ ಎಲ್ಲ ವಿಚಾರಗಳನ್ನ ದಾಖಲೆಗಳ ಸಮೇತ ಕರ್ನಾಟಕ CWRC ಮುಂದೆ ವಾದವನ್ನ ಇಡುತ್ತೆ. ಮತ್ತು ತಮಿಳುನಾಡು ನೀರಿಗಾಗಿ ಪಟ್ಟು ಹಿಡಿಯುವಂಥದ್ದು ಸಹಜ. ಅವಾಗ ವಾಸ್ತವವನ್ನ ನೋಡಿಕೊಂಡು CWRC ಏನ್ ಮಾಡುತ್ತೆ ಅಂತಂದ್ರೆ ಒಂದು ಶಿಫಾರಸು ಮಾಡುತ್ತೆ, ನೀರು ಬಿಡಬೇಕಾ ಬಿಡಬಾರ್ದಾ ಅಥವಾ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾ ಅಂತ. CWRC ಶಿಫಾರಸು ಮಾಡಿದ್ದು CWMA ಮುಂದೆ. CWMA ಮತ್ತೆ ವಾಸ್ತವವನ್ನು ನೋಡಿಕೊಂಡು ತೀರ್ಮಾನ ಮಾಡುತ್ತೆ, ನೀರನ್ನು ಬಿಡಬೇಕಾ ಬಿಡಬಾರ್ದಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ನಿರ್ಧಾರ ಮಾಡುವಂಥದ್ದು, ತೀರ್ಮಾನ ತೆಗೆದುಕೊಳ್ಳುವಂಥದ್ದು CWMA. ಈಗ ನಾಳೆ ನಡೆಯುವಂತಹ ಈ CWRCಯ ಮೀಟಿಂಗ್ ಮೇಲೆ ಯಾಕೆ ಎಲ್ಲರ ಚಿತ್ತ ನೆಟ್ಟಿದೆ, ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯ ನಾಳೆ ಯಾವ ರೀತಿಯಲ್ಲಿ ತನ್ನ ವಾದವನ್ನ ಮುಂದೆ ಇಡುತ್ತೆ ಅಂತ ಹೇಳಿ. ಯಾಕಂದ್ರೆ ಈಗ ಬ್ಯಾಕ್ಲಾಗ್ ನೀರನ್ನು ಕೂಡ ತಮಿಳುನಾಡವ್ರು ಕೇಳ್ತಾ ಇದ್ರು. ಟೋಟಲ್ 40 TMC ನೀರು. ರಾಜ್ಯದಲ್ಲಿ ಎಷ್ಟಿದೆ ನೀರಿನ ಕೆಪಾಸಿಟಿ ಈಗ, ಅದು ಕೂಡ ನಾವು ಗಮನಿಸಬೇಕಾಗತ್ತೆ. ಎಲ್ಲವನ್ನ ನೋಡಿದ ನಂತರ ಅವರು ನೀರಿಗಾಗಿ ಪಟ್ಟು ಹಿಡಿದ್ರೆ, ನೀರು ಬಿಡಿ ಅಂದ್ರೆ ಎಲ್ಲಿಂದ ನೀರು ಬಿಡಬೇಕು, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ನೋಡ್ತಾ ಹೋಗೋಣ ಅದು ಯಾವ ರೀತಿ ಅಂತ ಹೇಳಿ. ನೀರು ಹರಿಸುವಂತೆ ತಮಿಳುನಾಡು ಪಟ್ಟು ಹಿಡಿಯುತ್ತೆ. ಹಾಗಿದ್ರೆ ಕಾವೇರಿ ಕದನ ಮತ್ತೆ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮಳೆ ಇಲ್ಲ ಸದ್ಯಕ್ಕೆ. ಮಳೆ ಇಲ್ಲದೆ ಇಳಿಕೆ ಕಂಡಿರೋದು ಒಳಹರಿವು, ಇನ್ಫ್ಲೋ ಕಡಿಮೆ ಆಗಿದೆ. ಸೊ ನಾಳೆ ದೆಹಲಿಯಲ್ಲಿ CWRC ಮಹತ್ವದ ಸಭೆ ನಡೆಯುತ್ತೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ಸಭೆ ನಾಳೆ ನಡೆಯುತ್ತೆ. ಬರಗಾಲದ ನಡುವೆ ನೀರು ಹರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಾಳೆ ಕರ್ನಾಟಕ ಯಾವ ರೀತಿ ವಾದ ಮುಂದೆ ಇಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದೆ. KRS ನಲ್ಲಿ ಕುಡಿಯುವ ನೀರಿಗಷ್ಟೇ ನೀರು ಸಂಗ್ರಹ ಆಗಿರೋದು. ಅಲ್ಲಿನ ಸದ್ಯಕ್ಕಿನ ಪರಿಸ್ಥಿತಿಯನ್ನು ನೋಡಿದ್ರೆ ನೀರು ಕುಡಿಯೋದಕ್ಕೆ ಮಾತ್ರ ಇದೆ. ಇವನ್ ನಮ್ಮ ರಾಜ್ಯದಲ್ಲಿ ಕೃಷಿಗೂ ನೀರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಾಧ್ಯನಾ? ಕುಡಿಯೋದಕ್ಕಷ್ಟೇ ನೀರಿರೋದು, ಇದನ್ನ ಹೊರತುಪಡಿಸಿದ್ರೆ ಕೃಷಿಗೂ ನೀರಿಲ್ಲ ಅಂತ ಹೇಳಿದ್ದಾರೆ. ಸೊ ನವದೆಹಲಿಯಲ್ಲಿ ನಾಳೆ ನಡೆಯುವಂತಹ ಮೀಟಿಂಗ್ ಬಹಳ ಮಹತ್ವಕ್ಕೆ ಕಾರಣ ಆಗುತ್ತೆ. ಸಭೆಯಲ್ಲಿ ತಮಿಳುನಾಡಿನಿಂದ ನೀರಿಗಾಗಿ ಪಟ್ಟು ಹಿಡಿಯುವ ಕೆಲಸ ಆಗುತ್ತೆ. ಇವರು ಬ್ಯಾಕ್ಲಾಗ್ ನೀರನ್ನು ಕೇಳ್ತಾ ಇದ್ದಾರೆ. ಜೂನ್ ಜುಲೈ 2 ತಿಂಗಳು ನೀರು ಬೇಕು ಅಂತ ಹೇಳಿ. ಜೂನ್ ಜುಲೈ ತಿಂಗಳು ನೀರು ಹರಿಸೋದಕ್ಕೆ ಪಟ್ಟು ಹಿಡಿದು ಕುಳಿತಿರುವಂಥದ್ದು ತಮಿಳುನಾಡು. ಆದರೆ ಅಷ್ಟು ನೀರು ಇಲ್ವೇ ಇಲ್ಲ. ಎಲ್ಲಿಂದ ನೀರು ಬಿಡೋದು ಅಂತ ಕರ್ನಾಟಕದ ವಾದ ಆದರೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನು ಶಿಫಾರಸು ಮಾಡುತ್ತೆ ಅನ್ನುವಂಥದ್ದು ಮಹತ್ವ ಪಡೆದುಕೊಳ್ಳುತ್ತೆ. ಲಾಸ್ಟ್ ಟೈಮ್ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದಿತ್ತು. CWMA ಅದನ್ನೇ ಅಂತಿಮಗೊಳಿಸಿತ್ತು, ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗಬೇಕು ಅಂತ. ಈಗ ಮತ್ತೆ ಅದೇ ರೀತಿ ಮುಂದುವರಿಯುತ್ತಾ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ತಮ್ಮ ಪಾಲಿನ ನೀರನ್ನ ಬಿಡುವಂತೆ ಸಭೆಯಲ್ಲಿ ವಾದ ಮಾಡುತ್ತೆ ತಮಿಳುನಾಡು. ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಾಡುತ್ತೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಮನವರಿಕೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ದಾಖಲೆಯ ಸಮೇತ ನಾಳೆ CWRC ಮೀಟಿಂಗ್ನ ಮುಂದೆ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ತಮ್ಮ ವಾದವನ್ನ ಇಡ್ಲಿಕ್ಕಿದ್ದಾರೆ. ಆ ಕಡೆ ತಮಿಳುನಾಡವರು ಕೂಡ ಬ್ಯಾಕ್ಲಾಗ್, ನಮಗೆ ಈ ಹಿಂದೆ ನೀರು ಬಿಡಬೇಕಾಗಿರೋದು ಬಾಕಿ ಇದೆ, ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಬಿಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಅಧಿಕವಾಗಿದೆ. ದಾಖಲೆಗಳ ಸಮೇತ ಯಾಕೆ ನೀರು ಬಿಡೋದಕ್ಕಾಗೋದಿಲ್ಲ ಅಂತ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ವಾದ ಮಾಡ್ತಾರೆ. ಮುಂದೆ ಏನಾಗುತ್ತೆ? ಎರಡೂ ಕಡೆಯ ರಾಜ್ಯವನ್ನ ವಾದವನ್ನ ನೋಡಿ ಈ ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಶಿಫಾರಸು ಮಾಡ್ತಾರೆ. ಅಂತಿಮವಾಗಿ CWMA ನಿರ್ವಹಣಾ ಪ್ರಾಧಿಕಾರ ಅಲ್ಲಿ ಫೈನಲ್ ಆಗುತ್ತೆ ಏನಾಗಬೇಕು ಅಂತ ಹೇಳಿ. ನೆಕ್ಸ್ಟ್
ಇನ್ನು ರಾಜ್ಯದ ಡ್ಯಾಮ್ಗಳು ಮಳೆ ಇಲ್ಲದೆ ಸೊರಗುತ್ತಿವೆ. ಅಷ್ಟೋ ಇಷ್ಟೋ ನೀರು ಕುಡಿಯೋದಕ್ಕೆ ಸಾಕಾಗುವಷ್ಟಿದೆ. ರಾಜ್ಯದ ರೈತರಿಗೆ ನೀರು ಬಿಡೋದಕ್ಕೆ ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಮತ್ತೆ ಒತ್ತಾಯ ಮಾಡ್ತಾ ಇದೆ. ಇದು ರೈತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ರಾಜ್ಯದ ಸಂಸದರ ಜೊತೆಗೆ ಸಿಎಂ ಸಭೆ. ಬರ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತಿ ಸಂಸದರಿಗೆ ಬರಗಾಲದ ಬಗ್ಗೆ ಸಮಾಲೋಚನೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡಲು ಸರ್ಕಾರದ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಮತ್ತೆ ಖ್ಯಾತಿ ತೆಗೆದಿದೆ. ಇದೇ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ರಾಜ್ಯದ ಸಂಸದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಮುಂಗಾರು ಅಧಿವೇಶನದಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ಬರ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾವೇರಿ ಕೊಳ್ಳದಲ್ಲಿ ಮತ್ತೆ ಡವ ಮತ್ತೆ ಶುರುವಾಗುತ್ತಾ ಕಾವೇರಿ ಕದನ. ನಾಳೆ ಇದೇ ವಿಚಾರವಾಗಿ ಸಿಡಬ್ಲ್ಯೂಎಂಎ ಸಭೆ ನಡೆಯಲಿದೆ. ಈ ಮಹತ್ವದ ಸಭೆಯಲ್ಲಿ ಕರ್ನಾಟಕ ಸಂಕಷ್ಟ ಸೂತ್ರವನ್ನ ಬರಗಾಲದ ಸಂದರ್ಭದಲ್ಲಿ ಅನ್ವಯಿಸಲು ಸಾಧ್ಯವಿಲ್ಲ. ಅಣೆಕಟ್ಟುಗಳಲ್ಲಿ ನೀರು ಸಂಗ್ರಹವಾದರೆ ಮಾತ್ರ ನೀರು ಹರಿಸಲು ಸಾಧ್ಯ. ಆದರೂ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ. ಇದು ಮಂಡ್ಯ ಮೈಸೂರು ಭಾಗದ ರೈತರಲ್ಲಿ ಆತಂಕ ಮೂಡಿಸಿದೆ. ಹಾಗಾದ್ರೆ ಸದ್ಯ ಕೆಆರ್ಎಸ್ ಹಾಗೂ ಹಾರಂಗಿಯಲ್ಲಿ ಎಷ್ಟು ನೀರಿನ ಸಂಗ್ರಹ ಇದೆ ಅಂತ ನೋಡೋಣ. ಕೆಆರ್ಎಸ್ ಡ್ಯಾಮ್ ಗರಿಷ್ಠ ಮಟ್ಟ 124.80 ಅಡಿ ನೀರಿದೆ. ಇಂದಿನ ಮಟ್ಟ 91.70 ಅಡಿ. ಒಳಹರಿವು ಇದರಲ್ಲಿ 2118 ಕ್ಯೂಸೆಕ್ ನೀರು. ಇದರಲ್ಲಿ ಹೊರಹರಿವು 1743 ಕ್ಯೂಸೆಕ್ ನೀರು. ಗರಿಷ್ಠ ಸಂಗ್ರಹ 49.452 ಟಿಎಂಸಿ ನೀರು. ಇಂದಿನ ಸಂಗ್ರಹ 16.977 ಟಿಎಂಸಿ ನೀರು. ಇನ್ನು ಹಾರಂಗಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟ ಇರೋದು 2859 ಅಡಿ. ಒಳಹರಿವು 1603 ಕ್ಯೂಸೆಕ್ ನೀರು. ಹೊರಹರಿವು 1687 ಕ್ಯೂಸೆಕ್ ನೀರು. ಇಂದಿನ ಮಟ್ಟ 2857.34 ಅಡಿ. ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆ. ಡಾಕ್ಟರ್ ಅನ್ಬುಮಣಿ ಪ್ರಶ್ನೆಗೆ ರಾಜ್ಯ ಖಾತೆ ಸಚಿವ ಉತ್ತರ. ಇನ್ನು ಮೇಕೆದಾಟು ಯೋಜನೆ ಸಂಬಂಧ ಕೇಂದ್ರ ಜಲಶಕ್ತಿ ರಾಜ್ಯ ಖಾತೆ ಸಚಿವ ರಾಜಭೂಷಣ್ ಚೌಧರಿ ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಡಾಕ್ಟರ್ ಅನ್ಬುಮಣಿ ಅವರ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಕರ್ನಾಟಕವು ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯಂತಹ ನೆರೆ ರಾಜ್ಯಗಳ ಒಪ್ಪಿಗೆ ಪಡೆಯುವ ಅಗತ್ಯ ಇಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನ ಮೂಲಕ ಸಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರುವ ಕಾವೇರಿ ಕರ್ನಾಟಕ, ತಮಿಳುನಾಡು ಮಾತ್ರವಲ್ಲ, ಕೇರಳ, ಪುದುಚೇರಿಯ ಕೃಷಿಗೂ ಪ್ರಧಾನ ಪಾತ್ರ ವಹಿಸುತ್ತದೆ. ಆದರೆ ಈ ಬಾರಿ ಮುಂಗಾರು ದುರ್ಬಲವಾಗಿದ್ದು ಕಾವೇರಿ ಕೊಳ್ಳದಲ್ಲೇ ನೀರಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡು ತಮ್ಮ ಪಾಲಿನ ನೀರಿಗಾಗಿ ಮೇಲಿಂದ ಮೇಲೆ ಕೇಳ್ತಾ ಇದೆ. ಹೀಗಿರುವಾಗ ನಾಳೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಸರ್ಕಾರದ ವಾದ ಹೇಗೆ ಮುಂದುವರಿಸಲಿದೆ ನೋಡಬೇಕಿದೆ. ಅಸಲಿಗೆ ಕಾವೇರಿ ನದಿಯಿಂದ ತಮಿಳುನಾಡಿಗೆ ತಿಂಗಳವಾರು ಎಷ್ಟು ನೀರು ಹೋಗಬೇಕು, ಎಷ್ಟು ನೀರು ಹೋಗುತ್ತೆ ಅನ್ನೋದನ್ನು ನಾವು ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜೂನ್ ತಿಂಗಳಲ್ಲಿ 9.19 TMC ನೀರನ್ನು ಹರಿಸಬೇಕು ತಮಿಳುನಾಡಿಗೆ. ಯಾಕೆ ಜೂನ್ ತಿಂಗಳಿಂದನೇ ಆರಂಭ ಆಯಿತು ಅಂತಂದರೆ ಮಳೆಗಾಲದ ಆರಂಭದ ತಿಂಗಳದು. ಮಾನ್ಸೂನ್ ಪ್ರವೇಶ ಆಗೋದು, ಮುಂಗಾರು ಮಳೆ ಪ್ರವೇಶ ಆಗೋದು. ಸಾಮಾನ್ಯ ಮಳೆ, ಹೆಚ್ಚು ಮಳೆ, ಬೇಸಿಗೆ ಈ ರೀತಿ ಡಿವೈಡ್ ಮಾಡ್ತಾರೆ ಆಯಾ ಕಾಲಘಟ್ಟದಲ್ಲಿ. ಸಾಮಾನ್ಯ ವರ್ಷ ಅಂತಂದ್ರೇನು, ಮಳೆ ಬೆಳೆ ಚೆನ್ನಾಗಾಗಿ ಒಳ್ಳೆ ಮಳೆ ಬಂದಾಗ, ನೀರು ಒಳ್ಳೆ ಸಂಗ್ರಹ ಆದಾಗ ಎಷ್ಟೆಷ್ಟು ನೀರು ಬಿಡಬೇಕು ಅಂತ ಹೇಳಿ. ಸೊ ಸದ್ಯಕ್ಕೆ ನಾವು ಆ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ. ಜೂನ್ ತಿಂಗಳಲ್ಲಿ 9.19 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು.
ಜುಲೈಯಲ್ಲಿ 31.24 TMC ನೀರನ್ನು ಹರಿಸಬೇಕು. ಕಾರಣ ಜುಲೈ ತಿಂಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ, ಹೆಚ್ಚಿನ ನೀರನ್ನ ತಮಿಳುನಾಡಿಗೆ ಬಿಡಬೇಕು. ಕಾರಣ ಜುಲೈಯಲ್ಲಿ ಒಳ್ಳೆ ಮಳೆ ಆಗಿರುತ್ತೆ, ಸ್ಟಾಕ್ ಇರುತ್ತೆ, ಹೀಗಾಗಿ ಹರಿಸಬೇಕು ಅಂತ. ಇನ್ನು ಸೆಪ್ಟೆಂಬರ್ ಅಲ್ಲಿ 36.76 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು. ಅಕ್ಟೋಬರ್ನಲ್ಲಿ 20.22 TMC ನೀರನ್ನ ಹರಿಸಬೇಕು. ನವೆಂಬರ್ನಲ್ಲಿ 13.78 TMC ನೀರನ್ನು ಹರಿಸಬೇಕು. ಡಿಸೆಂಬರ್ ಅಲ್ಲಿ 7.30 TMC ನೀರನ್ನು ಹರಿಸಬೇಕು. ಇಲ್ಲಿ ಮಳೆಗಾಲ ಹೋಗ್ತಾ ಬರುತ್ತೆ, ಚಳಿಗಾಲ ಆರಂಭ ಆಗುತ್ತೆ, ನೀರಿನ ಸಂಗ್ರಹ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ TMC ನೀರು ಹರಿಸೋದು ಕೂಡ ವ್ಯತ್ಯಾಸ ಆಗುತ್ತೆ ನೋಡಿ. ಮತ್ತೆ ಜನವರಿಯಲ್ಲಿ 2.76 TMC ನೀರನ್ನು ಹರಿಸಬೇಕು. ಫೆಬ್ರವರಿ ಮಾರ್ಚ್ ಬೇಸಿಗೆ ಕಾಲ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ 4 ತಿಂಗಳಲ್ಲಿ ತಮಿಳುನಾಡಿಗೆ ಹರಿಸಬೇಕಾಗುವಂತ ನೀರು 2.50 TMC. ಈಗ ಜೂನ್ ಮತ್ತು ಜುಲೈ ಈ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ 40 TMC ನೀರು ಬ್ಯಾಕ್ಲಾಗ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈ ರೀತಿ ತಿಂಗಳವಾರು ಲೆಕ್ಕ ಇರುತ್ತೆ. ನೆಕ್ಸ್ಟ್ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಳೆ ಇಲ್ಲದೆ ಧರೆ ಬರಿದಾಗಿದೆ. ಬೆಳೆದಂತಹ ಬೆಳೆ ಕೈ ಕೊಟ್ಟಿದೆ. ಹಳ್ಳಿ ಜನ ಗುಳೆ ಹೊರಟಿದ್ದಾರೆ. ಕುಡಿಯೋ ನೀರಿನ ಅಭಾವ ಆತಂಕವನ್ನ ಮೂಡಿಸಿದೆ. ವೀಕ್ಷಕರೇ, ರಾಜ್ಯಕ್ಕೆ ಬರ ಘೋಷಣೆಯ ಒತ್ತಾಯ ಹೆಚ್ಚಾಗಿದ್ದು ಕೇಂದ್ರದ ಬರ ಪರಿಹಾರಕ್ಕಾಗಿ ರಾಜ್ಯದ ಅನ್ನದಾತ ಕಾದು ಕುಳಿತಿದ್ದಾನೆ. ಇದರ ಹಿನ್ನೆಲೆ ಸಿಎಂ DK ಶಿವಕುಮಾರ್ ರಾಜ್ಯ ಸಂಸದರನ್ನ ಭೇಟಿ ಮಾಡಿ ಬರದ ಬಗ್ಗೆ ಮನವರಿಕೆಯನ್ನ ಮಾಡಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕರುನಾಡಲ್ಲಿ ರೈತರಿಗೆ ಬರದ ಬರೆ. ಮಳೆ ಇಲ್ಲದೆ ಕಂಗೆಟ್ಟ ರಾಜ್ಯದ ರೈತರು. ರಾಜ್ಯದ ಸಂಸದರ ಜೊತೆ ಸಿಎಂ ಸಭೆ. ಎಲ್ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಉಂಟಾಗಿದೆ. ಜುಲೈ ತಿಂಗಳು ಅಂತ್ಯಕ್ಕೆ ಬಂದಿದ್ದು ಮಳೆ ಕಣ್ಣ ಮುಚ್ಚಾಲೆ ಆಟ ಮುಂದುವರೆದಿದೆ. ರಾಜ್ಯದಲ್ಲಿ ಬರದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಇದರ ನಿರ್ವಹಣೆಗಾಗಿ ಹರಸಾಹಸ ಪಡುತ್ತಿದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ ರಾಜ್ಯದ ಸಂಸದರ ಮಹತ್ವದ ಸಭೆ ನಡೆಸಲಾಯಿತು. ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲಾಯಿತು. ರಾಜ್ಯದಲ್ಲಿ ಆವರಿಸಿದೆ ಬರದ ಛಾಯೆ. ಬಿಜೆಪಿ ನಿಯೋಗದಿಂದ ಬರ ವೀಕ್ಷಣೆ. ಇನ್ನು ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿಯನ್ನ ಪರಿಶೀಲಿಸಲು ಮತ್ತು ರೈತರ ಸಮಸ್ಯೆಗಳನ್ನ ಆಲಿಸಲು ಬಿಜೆಪಿ ನಾಯಕರು ಹಾಗೂ ನಿಯೋಗಗಳು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ವೀಕ್ಷಣೆ ನಡೆಸುತ್ತಿವೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಛತ್ತರ ಗ್ರಾಮಕ್ಕೆ CT ರವಿ ಭೇಟಿ ನೀಡಿ ಬರಪೀಡಿತ ಜಮೀನುಗಳಲ್ಲಿ ಬೆಳೆ ಹಾನಿ ಪರಿಶೀಲನೆ ಮಾಡಿದ್ರು. ಕನಿಷ್ಠ ಕ್ರಾಪ್ ಲೋನು, ಬೆಳೆ ಸಾಲ ಏನಿದೆ ಅದನ್ನು ಮನ್ನಾ ಮಾಡೋದಕ್ಕೆ ಬೇಕಾದಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಇದಲ್ಲದೆ ಹೊಸ ಸಾಲದ ಅವಶ್ಯಕತೆಯೂ ಇದೆ. ಆ ಹೊಸ ಸಾಲವನ್ನು ಕೊಡೋದಕ್ಕೆ ಏನಾದರೂ ವಿಶೇಷ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಮರುಬಿತ್ತನೆ ಮಾಡೋದಕ್ಕೆ ಯಾವುದಾದ್ರೂ ಬೇರೆ ಒಣ ಬೇಸಾಯದ ಬೆಳೆಗಳನ್ನು ಬೆಳೆಯೋದಕ್ಕೆ ಮರುಬಿತ್ತನೆ ಮಾಡೋಕ್ಕೆ ಅನ್ನೋ ಸಾಧ್ಯತೆ ಇದೆಯಾ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಉಚಿತವಾಗಿ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬರದ ಛಾಯೆ ದಟ್ಟವಾಗುತ್ತಿದ್ದಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಎಂದು ಸರ್ಕಾರ ಮನವಿ ಮಾಡುತ್ತಿದೆ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ. ಶತಮಾನದಲ್ಲೇ ಕಂಡು ಕೇಳದಂತಹ ಬರ ಈ ಬಾರಿ ಕರ್ನಾಟಕಕ್ಕೆ ಆವರಿಸಿದೆ. ಗ್ರಾಮೀಣ ಜನರ ಬದುಕು, ಅದರಲ್ಲೂ ಹೆಚ್ಚು ಒಣ ಭೂಮಿ ಇರುವ ರಾಜ್ಯದ ಉತ್ತರ ಭಾಗದ ಜನರ ಬದುಕಂತೂ ತೀರಾ ಕಂಗೆಟ್ಟಿದೆ. ಬೆಳಿಬೇಕು ಅಂದರೆ ನೀರಿಲ್ಲ, ಸ್ಥಳೀಯವಾಗಿ ಕೈ ತುಂಬ ಉದ್ಯೋಗವೂ ಇಲ್ಲ. ಹಾಗಾಗಿ ಮಕ್ಕಳು ಮರಿಗಳ ಸಮೇತ ಮನೆ ಸಾಮಗ್ರಿ ಮೂಟೆ ಕಟ್ಕೊಂಡು ಜನ ಗುಳೆ ಆರಂಭಿಸಿದ್ದಾರೆ. ಮನೆ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಪಾಪ ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ತಾಂಡಗಳು, ಗ್ರಾಮಗಳು ಈಗ ಬಿಖೋ ಅಂತ ಇವೆ.
ಸಾಮೂಹಿಕ ವಲಸೆ ತಡೆಯೋದಕ್ಕೆ ಸರ್ಕಾರ ಕೈಗೊಂಡ ಕ್ರಮ ಪರಿಣಾಮಕಾರಿನಾ? ಜನ ಏನು ಹೇಳ್ತಾರೆ ಎಲ್ಲವನ್ನ ಇವತ್ತಿನ ಕ್ಯಾಂಪೇನ್ ಸ್ಟೋರಿಯ ಗ್ರೌಂಡ್ ರಿಪೋರ್ಟಲ್ಲಿ ಜನಗಳು ಏನೆಲ್ಲ ಮಾತಾಡಿದ್ದಾರೆ ಎಲ್ಲವನ್ನ ನೋಡ್ಕೊಂಡು ಬರೋಣ. ಆಮೇಲೆ ಇದೇ ವಿಚಾರವಾಗಿ ನೀವು ಮಾತಾಡೋಣ. ವರದಿ. ಗ್ರಾಮೀಣ ಕಾರ್ಮಿಕರ ಬದುಕಿಗೆ ಬರದ ಬರೆ, ರಾತ್ರೋರಾತ್ರಿ ಸಾವಿರಾರು ಜನರ ಗುಳೆ, ಲಾರಿಗಳಲ್ಲಿ ಬದುಕು ಹೊತ್ತೊಯ್ಯುತ್ತಿರುವ ಬಂಜಾರರು. ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ, ಯಾವ ಸರ್ಕಾರನೂ ಕೂಡ ನಮ್ಮನ್ನು ಗುಳೆ ಹೋಗೋಕ್ಕೆ ತಪ್ಪಿಸೋಕೆ ಆಗ್ತಾ ಇಲ್ಲ. ಆಮೇಲೆ 1857 ಟ್ರೈಬಲ್ ಆ್ಯಕ್ಟಲ್ಲಿ ಬ್ರಿಟಿಷರು ನಮ್ಮನ್ನೇನು ದೇಶದಿಂದ ಹೊರಗಡೆ ಇಟ್ಟು ಕಳ್ಳರು ಕಾಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಡೆ ಇಟ್ಟಿದ್ರು, ಅಂದಿನಿಂದ ಇಂದಿನವರೆಗೂ ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳಿಗೆ ಈಗಲೂ ಸಹ ನಮ್ಮ ಕಂದಾಯ ಗ್ರಾಮಗಳಾಗಿಲ್ಲ. ಈ ಬಾರಿಯ ಬರದ ದುಷ್ಪರಿಣಾಮಗಳಲ್ಲಿ ಅತ್ಯಂತ ಘೋರವಾದುದೆಂದರೆ ಜನಗಳ ವಲಸೆ. ರಾಜ್ಯದಲ್ಲಿ ಬಡ ಮತ್ತು ಶ್ರಮಿಕ ವರ್ಗ ಗುಳೆ ಹೋಗುವುದು ಹೊಸತಲ್ಲವಾದರೂ ಈ ಬಾರಿ ಬರದ ಪರಿಣಾಮ ವಲಸೆ ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ. ವಿಜಯನಗರ, ಕೊಪ್ಪಳ, ವಿಜಯಪುರ ಭಾಗದಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ವಲಸೆ ಕಂಡು ಬಂದಿದೆ. ವಿಜಯನಗರ ಜಿಲ್ಲೆಗೆ ಸುಮಾರು 145 ತಾಂಡಗಳಿಂದ 70% ಜನ ಗುಳೆ ಹೊರಟಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ವಿಜಯನಗರ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿದ್ದು ಹೀಗೆ. ಕೆಲವರೆಲ್ಲ ಇಲ್ಲಿ ನಮ್ಮ ವಿಬಿಜಿ ರಾಮ್ಜಿ ರವಿ ಕೆಲಸಗಳಿಗೆ ಕೊಡುವಂಥ ಕೂಲಿ ಕಡಿಮೆ, ನಮಗೆಲ್ಲ ಆದರೆ ಶುಗರ್ ಕೇನ್ ಕಟ್ಟಿಂಗ್ ಆಗಿರ್ಬೋದು, ಎಸ್ಟೇಟ್ಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ನಾವು ಇಲ್ಲೇ ಕೆಲಸ ಮಾಡಿ ಸ್ಟಾರ್ಟ್ ಆಗಿದೆ, ನಮ್ಮ ನರೇಗಾ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ತಮ್ಮ ಕೆಲಸವನ್ನು ಹರಿಸ್ಕೊಂಡು ಅವ್ರು ಇಲ್ಲೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಮುಂದುವರಿಸಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬಂದಂಥ ಮಾಹಿತಿ ಪ್ರಕಾರ ಕೆಲವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಮಕ್ಕಳನ್ನ ಮನೇಲಿ ಹಿರಿಯರಿದ್ದರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಒತ್ತು ಕೊಡಬೇಕು. ಈ ಒಂದು ವಾರದಲ್ಲಿ ಸರಾಸರಿ ತಗೊಂಡ್ರು ಕೂಡ ತಾಂಡದ ಜನಗಳು ಒಟ್ಟು ಸರಾಸರಿಯಲ್ಲಿ ಹೇಳೋದಾದರೆ 78% ತಾಂಡ ಜನಗಳು ಖಾಲಿಯಾಗಿರೋದಂತೂ ನೀವು ಕಾಣ್ತಾ ಇದ್ದೀರಿ. ಕಳೆದ ರಾತ್ರಿ 600 ಲಾರಿ 300 ಟ್ರ್ಯಾಕ್ಟ್ರು ಒಟ್ಟು 4,000 ಜನ ಒಂದೇ ತಾಂಡದಿಂದ ಖಾಲಿಯಾಗಿದ್ದು. ಹಾಗಾಗಿ ಈಗಿನ ಪರಿಸ್ಥಿತಿ ನಮ್ಮೂರಲ್ಲಿ ಒಂದು ಕಾಮಗಾರಿ ಸಿಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೊಸಪೇಟೆ, ಇಲ್ಲಿ ಜಿಂದಾಲ್ ಈ ಮಟ್ಟದಲ್ಲಿ ಫ್ಯಾಕ್ಟ್ರಿಗಳು ಇದ್ರೂ ಕೂಡ ಯುವಕರಿಗೆ ಸರಿಯಾದ ಕೆಲಸಗಳು ಸಿಗ್ತಾ ಇಲ್ಲ. ವಿಜಯನಗರ ಜಿಲ್ಲೆ ಶ್ರೀಕಂಠಪುರ ತಾಂಡ ಒಂದರಲ್ಲೇ ಕನಿಷ್ಠ 150 ಕುಟುಂಬಗಳು ವಲಸೆ ಹೋಗಿವೆ. ಲಂಬಾಣಿ ತಾಂಡಗಳಲ್ಲಿ ಕನಿಷ್ಠ 3-4 ತಲೆಮಾರುಗಳಿಂದ ಹೀಗೆ ವರ್ಷದಲ್ಲಿ 6 ರಿಂದ 8 ತಿಂಗಳು ಗುಳೆ ಹೋಗುವುದು ನಡೆದುಕೊಂಡೇ ಬಂದಿದೆ. ಹಾಗಾಗಿ ಬೇರೆಡೆಗೆ ಕಬ್ಬು ಕಟಾವಿಗೆ ಹಾಗೂ ಕಟ್ಟಡ ಕಾಮಗಾರಿಗಳಿಗೆ ಕೂಲಿ ಕಾರ್ಮಿಕರಾಗಿ ಹೋಗುತ್ತಾರೆ. ಬಿತ್ತನೆ ಮಾಡಿ ಮಳೆ ಕೈಕೊಟ್ಟ ಹಿನ್ನೆಲೆ ರಾಯಚೂರಿನ ಹಳ್ಳಿಗಳ ಜನರು ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಮಾಡಿದ ಸಾಲ ತೀರಿಸಲು ಕೆಲಸ ಹುಡುಕಿಕೊಂಡು ಗುಳೆ ಹೋಗುತ್ತಿದ್ದಾರೆ. ಇವು ರಿಪಬ್ಲಿಕ್ ಕನ್ನಡದ ಕಣ್ಣಿಗೆ ಬಿದ್ದ ದೃಶ್ಯಗಳು. ಇದರ ಹಲವು ಪಟ್ಟು ರಾಜ್ಯದ ಇತರೆ ಭಾಗಗಳಲ್ಲೂ ಕಾರ್ಮಿಕರ ಗುಳೆ ನಿಶ್ಚಳವಾಗಿದೆ. ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀವಿ ಎಲ್ಲ ಡಿ ಸಿಗಳಿಗೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆಯಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನು ನಿಲ್ಲಿಸೋದಕ್ಕೋಸ್ಕರ ಈ ವಿಬಿಜಿ ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ದೇ ವಿಲ್ ಟೇಕ್ ಅಪ್ ದಿ ವರ್ಕ್. ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯವಾಗಿ ಜನರಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಆರಂಭಿಸಬೇಕು. ಯಾವುದೇ ಕಾರಣಕ್ಕೂ ಜನರು ಕೂಲಿ ಹುಡುಕಿಕೊಂಡು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಅಂತ ಸಿಎಂ ಮಾತು ಬರೀ ಹೇಳಿಕೆಗಷ್ಟೇ ಸೀಮಿತವಾಗಿದೆಯೇ ಅನ್ನೋ ಪ್ರಶ್ನೆ ಎದ್ದಿದೆ. ಜನರು ಯಾರು ಒಕ್ಕಲು ಹೋಗಬಾರ್ದು, ಹೊರಗಡೆ ರಾಜ್ಯಗಳಿಗೆ ಇಲ್ಲೇ ಅವನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರಾದರೂ ಇದ್ದಾರೆ, ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳೋಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳೋಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳೋಂಥವ್ರು, ಮನೆಗಳು ಕಟ್ಕೊಳ್ಳೋಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳೋಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಸ್ ಏನೇನು ಮಾಡೋಕ್ಕಾಗ್ತದೆ
ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ವಲಸೆಯಿಂದಾಗಿ ಮಕ್ಕಳ ಶಿಕ್ಷಣ ಕುಂಠಿತವಾಗುತ್ತಿದೆ. ಇನ್ನು ಸುತ್ತಮುತ್ತ ಹೆಚ್ಚಿನ ಕೈಗಾರಿಕೆಗಳೂ ಇಲ್ಲ. ಇರುವ ಕೆಲ ಕೈಗಾರಿಕೆಗಳಲ್ಲೂ ಸ್ಥಳೀಯರಿಗೆ ಕೆಲಸಗಳಿಲ್ಲ. ಹೀಗಾಗಿ ಸಾವಿರಾರು ಮಂದಿ ರಾತ್ರೋರಾತ್ರಿ ಲಾರಿಗಳನ್ನ ಹತ್ತಿ ಗುಳೆ ಹೋಗುತ್ತಿದ್ದಾರೆ. ಒಟ್ಟಿನಲ್ಲಿ ವಲಸೆ ತಡೆಗೆ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳು ಯಾವ ಮೂಲೆಗೂ ಸಾಲದಾಗಿವೆ ಎಂಬುದು ಗ್ರಾಮೀಣ ಜನರ ಅಳಲು. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ನಿಮ್ಮ ಅಭಿಪ್ರಾಯಗಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ಆ ನಂಬರನ್ನು ನೋಟ್ ಮಾಡಿಕೊಂಡು ರೆಡಿಯಾಗಿ ಫೋನ್ ಕಾಲ್ ಮಾಡೋದಕ್ಕೆ, ನಾವು ಕಾಲ್ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಒಂದೇ ಚಿಕ್ಕ ಬ್ರೇಕ್, ವಾಪಸ್ ಬೇಗ ಬರ್ತೀವಿ. ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಜನರ ಜೊತೆ ಮಾತಾಡೋಣ ಈ ಗುಳೆ ವಿಚಾರವಾಗಿ. ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಭೀಕರ ಬರಗಾಲ ರಾಜ್ಯವನ್ನ ಆವರಿಸ್ತಾ ಇದೆ. ಇದರ ಪರಿಣಾಮ ಪ್ರಮುಖವಾಗಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಗುಳೆ ಹೋಗೋದಕ್ಕೆ ಆರಂಭಿಸಿದ್ದಾರೆ. ಉದ್ಯೋಗ, ಆಹಾರ, ಬದುಕಿಗಾಗಿ ಜನರಿಗೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕಾಗಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಕರೆ ಮಾಡಿ ಹಂಚಿಕೊಳ್ಳಿ. ನಮ್ಮ ಈ ವಾಟ್ಸಪ್ ನಂಬರ್, ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡಿಕೊಂಡು ವಾಟ್ಸಪ್ಪಲ್ಲೂ 2 ಲೈನ್ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ ಬರ ರಾಜ್ಯವನ್ನ ಆವರಿಸ್ತಾ ಇದೆ. ಉದ್ಯೋಗ, ಆಹಾರ, ಬದುಕಿಗಾಗಿ ಜನರಿಗೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮನು ಅಂತ ಚಿತ್ರದುರ್ಗದಿಂದ. ನಮಸ್ಕಾರ ಮನು ಅವರೇ. ಸರ್ ನಮಸ್ತೆ. ಎಸ್ ಸರ್, ನಮಗೆ ಈಗ ಮುಖ್ಯವಾಗಿ ಕಾಡ್ತಾ ಇರುವಂತಹ ಹಲವು ಪ್ರಶ್ನೆಗಳೇನಂತಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲ, ಬರದ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿನ ಜನ ಉದ್ಯೋಗ ಇಲ್ಲದೆ, ಆಹಾರ ಇಲ್ಲದೆ, ಬದುಕಿಗಾಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಗುಳೆ ಜನರಿಗೆ ಸರ್ಕಾರ ಏನೇನು ಕ್ರಮ ತಗೋಬೇಕಂತ ಅನ್ಸುತ್ತೆ ನಿಮಗೆ? ಸರ್ ಖಂಡಿತವಾಗ್ಲೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮೊದಲನೇದಾಗಿ ಇಡೀ ರಾಜ್ಯದಂತ ಬರ ಪೀಡಿತ ಆಗಿದೆ. ಆಲ್ಮೋಸ್ಟ್ ರೈತರುಗಳು ಏನಿದೆ, ಬಿತ್ತನೆ ಮಾಡ್ಲಿಕ್ಕೆ ಸರಿಯಾಗಿ ಮಳೆ ಬರ್ಲಿಲ್ಲ, ಬಿತ್ತನೆ ಮಾಡಿ ಬೀಜನೂ ಕಳ್ಕೊಂಡಿದ್ದಾರೆ. ಮತ್ತೆ ಸಾಕಷ್ಟು ಮನೆಯಲ್ಲಿ ಸಾಲ ಸೂಲಗಳು ಮಾಡ್ಕೊಂಡು ರೈತರುಗಳು ಹಾಳಾಗೋಗಿದ್ದಾರೆ. ಸರ್ಕಾರ ಗಮನ ಹರಿಸ್ಬೇಕು. ಈಗ ಹೇಳ್ತಾರೆ ವಿ ರಾಮ್ಜಿಲ್ ನಾವು ಕೆಲಸ ಕೊಡ್ತೀವಿ ಅಂತ. ವಿ ರಾಮ್ಜಿಲ್ ಕೆಲಸಗಳು ಕೊಡ್ಲಿಕ್ಕೆ ಪ್ರತಿ ಗ್ರಾಮ ಪಂಚಾಯತ್ಗೆ ಸಿಎಂ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ 2 ಕೋಆರ್ಡಿನೇಷನ್ ಕೆಲಸ ಮಾಡಬೇಕು. ಈಗ ಗುಳೆ ಯಾಕೆ ಹೋಗ್ತಾರೆ, ಅಲ್ಲಿರೋ ಕಾಮಗಾರಿಗಳನ್ನ ಮತ್ತೊಂದು ಕರೆಕ್ಟ್ ಪ್ರಗತಿ ತಗೊಂಡು ಕೆಲಸ ಮಾಡಿದ್ರೆ ಬೇರೆ ಕಡೆ ಗೂಳೆ ಹೋಗುವಂತ ಸಂದರ್ಭನೇ ಇರಲ್ಲ. ದಯಮಾಡಿ ಅದಕ್ಕೆ ಈಗ ಅವಾಗ ಗ್ರಾಮದಲ್ಲಿ ಏನೇನ್ ಕೆಲಸ ಕೊಡ್ಬೇಕು, ಏನೇನ್ ಮಾಡ್ಬೇಕು ಅದನ್ನ ಪ್ರಾಯೋಗಿಕ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಕೆಲಸ ಸಿಗುತ್ತೆ, ಯಾಕೆ ಗೂಳೆ ಹೋಗೋಂತ ಪರಿಸ್ಥಿತಿ ಇರಲ್ಲ. ಆಮೇಲೆ ಏನ್ ಬರಗಾಲ ಅಂತ ಘೋಷಣೆ ಮಾಡಕ್ಕೆ ಸಿಎಂ ಹೇಳ್ತಾನೆ ಇದ್ದಾರೆ, ಆದ್ರೂ ಮಾಡ್ತಾ ಇಲ್ಲ. ನಮ್ ಚಿತ್ರದುರ್ಗಕ್ಕೆ ಮೊನ್ನೆನೇ 2 ದಿನ ಪ್ರವಾಸ ಮಾಡಿದ್ದಾರೆ, ಪ್ರತಿ ಕಡೆನೂ ವೀಕ್ಷಣೆ ಮಾಡಿದ್ದಾರೆ. ಆದ್ರೂ ಸಮೇತ ಮೀನವೇಷ ಎಣಿಸ್ತಾ ಇದೆ. ಅಲ್ಲಿವರೆಗೂ ರೈತರುಗಳು ಏನಾಗ್ಬೇಕು? ಈಗ ಬೀಜ ಗೊಬ್ಬರ ಕಳ್ಕೊಂಡಿದ್ದಾರೆ, ದನ ಕರುಗಳನ್ನು ಈ ಪರಿಸ್ಥಿತಿಗೆ ಮೇವಿಲ್ಲದೆ ಕಳ್ಕೊಂಡಂತ ಪರಿಸ್ಥಿತಿನೂ ಆಗಿದೆ ಸಂದರ್ಭ. ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು. ಬೇಗನೆ ಸರ್ಕಾರ ಒಂದು ನಿರ್ಧಾರ ತಗಂದ್ರೆ ರೈತರುಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆ ರೈತರಿಗೆ ಏನ್ ಮಾಡ್ಕೊಡ್ಬೇಕು ಅದನ್ನ ಸರ್ಕಾರಗಳು ಯಾವ ಮಾಡ್ತಾ ಇದೆ. ಫೈನ್, ಥ್ಯಾಂಕ್ ಯು ಮನುಕುಮಾರ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ವೆಂಕಟಗಿರಿ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್, ತಮಗೇನ್ ಅನ್ಸುತ್ತೆ, ಏನ್ ಮಾಡ್ಬೇಕು ಸರ್ಕಾರ ಇಂಥ ಸಂದರ್ಭದಲ್ಲಿ? ಈಗ ಕರ್ನಾಟಕದಲ್ಲಿ ಏನು ಬರ ಆವರಿಸಿದೆ ಇಲ್ಲ, ಇದಕ್ಕೆ ಸರ್ಕಾರ ತಕ್ಷಣದಲ್ಲಿ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಈ ರಾಜ್ಯದಲ್ಲಿ ಹಲವಾರು ಕೆರೆಗಳಿದಾವೆ ಹಳ್ಳಿಗಳಲ್ಲಿ. ಹಳ್ಳಿಗಳು, ಕೆರೆಗಳು ಬರೀ ಒತ್ತುವರಿ ಆಗಿದಾವೆ, ಭೂಮಾಲೀಕರ ಮತ್ತೆ ಬಂಡವಾಳಶಾಹಿಗಳ ಒತ್ತುವರಿ ಆಗಿದಾವೆ. ಆ ಒತ್ತುವರಿಯನ್ನ ತೆರವು ಮಾಡಿಸಿ ಇವತ್ತು ಹೂಳೆತ್ಸೋ ಕೆಲಸ ಮಾಡಿದ್ರೆ
ಮಳೆ ಬೀಳದೇ ಇದ್ರು ಬರೋದೇ ಇಲ್ಲ. ಯಾಕೆಂದ್ರೆ ನೀರ್ ತುಂಬಿರ್ತದೆ, ಅಂತರ್ಜಲ ರಕ್ಷಣೆ ಆಗಿರ್ತದೆ, ಒಂದು ಜೀವನ ಉಳಿತದೆ. ಆದ್ರೆ ರಾಜ್ಯ ಸರ್ಕಾರಗಳು ಒತ್ತಡಕ್ಕೆ ಮಣಿದು ಸರ್ಕಾರಿ ಕೆರೆಗಳನ್ನ ಮುಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅರಣ್ಯ ಗುಂಡು ತೋಪುಗಳನ್ನು ಮುಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವೆಲ್ಲವನ್ನು ತೆರವು ಮಾಡಿಸಿದ್ರೆ ಖಂಡಿತ ಈ ರಾಜ್ಯದಲ್ಲಿ ಅರಣ್ಯ ಬೆಳೆಸಿದ್ರೆ ಖಂಡಿತ ರಾಜ್ಯದಲ್ಲಿ ಮಳೆ ಬೆಳೋದಿಲ್ಲ ಅನ್ನೋ ಸಮಸ್ಯೆ ಬರೋದಿಲ್ವಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಈ ಬಂದಿರುವ ವಿಪತ್ತನ್ನ ಅವಕಾಶವಾಗಿ ಬಳಸ್ಕೊಳ್ಳಿ ಸರ್ಕಾರ. ಕೆರೆಯಲ್ಲಿ ನೀರಿಲ್ಲ, ಕೆರೆ ಹೂಳೆತ್ತೋದಕ್ಕೆ ಉದ್ಯೋಗ ಕಡ್ಲಿ, ಎರಡು ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಒಳ್ಳೆ ಸಲಹೆ. ಈ ತರ ಮಾಡಿದ್ರೆ ಖಂಡಿತ ಜನರಿಗೆ ಉದ್ಯೋಗ ಕೊಟ್ಟಂಗಾಯ್ತು. ಮತ್ತೆ ನಾವು ರಿವರ್ಸ್ ನಮ್ಮ ಬರಗಾಲ ಬರದೇ ಇರೋ ತರ ತಡೆಯಕ್ಕೆ ಒಂದು ಪೂರ್ವಭಾವಿ ಯೋಚನೆ ಆಯ್ತು. ಎಲ್ಲ ಮಾಡಿದ್ರೆ ಮತ್ತೆ ನೋಡಿ, ನಗರದಲ್ಲೂ ಕೂಡ ಈಗ ನಗರದಲ್ಲಿ ಹೆಂಗಾಗಿದೆ, ನೀರು ಮಳೆ ಬರ್ಲಿಲ್ಲ, ರಾಜಕಾಲುವೆಗಳನ್ನ ತೆಗಿಬೇಕು, ಕೆರೆಗಳಿಗೆ ಈ ಕೊಳಕು ನೀರು ಹೋಗ್ದಂಗೆ ನೋಡ್ಕೊಳ್ಬೇಕು. ಓಕೆ, ಫೈನ್, ಥ್ಯಾಂಕ್ ಯು ವೆಂಕಟಗಿರಿ ಅವರು. ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟರು ವೆಂಕಟಗಿರಿ ಅವರು. ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಬೊಮ್ಮಣ್ಣ ಅಂತ, ವಿಜಯನಗರದಿಂದ. ನಮಸ್ಕಾರ ಬೊಮ್ಮಣ್ಣವ್ರೆ. ವಿಜಯನಗರ ಜಿಲ್ಲೆ ಸರ್. ಹಾ, ನಿಮ್ಗೆ ಏನನ್ಸುತ್ತೆ? ತಾಯಕನಹಳ್ಳಿ. ಹಾ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನಿಲ್ಲ ಸರ್, ನೋಡ್ರಿ ಈಗ ಎಷ್ಟು ಸಮಸ್ಯೆ ಆಗ್ಬಿಟ್ಟತ್ತೆ. ಮಳೆ ಇಲ್ಲ, ಏನಿಲ್ಲ. ದನಗಳಿಗೆ ಒಂದ್ ಸ್ವಲ್ಪ ಮೇವು ಸಿಗ್ತಾ ಇಲ್ಲ. ಆಮೇಲೆ ಬಿತ್ತಿರೋ ಬೀಜಗಳೆಲ್ಲ ಮಾತಾಡಿ. ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಬೊಮ್ಮಣ್ಣ ಅವ್ರ ಫೋನಲ್ಲಿ ನಮ್ಮ ಜೊತೆಗೆ. ಹ್ಞೂ ಸರ್. ಅದೇ ಈಗ ಬಿತ್ತಾ ಇದೀವಿ ಸರ್ ಶೇಂಗಾ. ಈಗ 4-5 ದಿವಸದಿಂದ ಏನು ಹುಟ್ಟತಾ ಇಲ್ಲ ಸರ್ ಆ ವಾಲೆನೆ. ಈಗಾಗಲೇ ಚೆನ್ನಾಗಿ ಬಿಸಿಲು ಬಡಿತಾ ಇದೆ ಸರ್. ನಮ್ಗೆ ಸುಮ್ಮನೆ ಬರಗಾಲ ಅಂತಂತ ಘೋಷಣೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸರ್. ಈಗ ವಿಜಯನಗರದಿಂದ ಫೋನ್ ಮಾಡಿದಿರಲ್ಲ ನೀವು, ಈಗ ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲೇ ಬಹಳ ಕಡಿಮೆ ಆಗಿರೋದು ಮಳೆ ಈ ಸರಿ, ವಾಡಿಕೆ ಮಳೆಯನ್ನ ಲೆಕ್ಕಾಚಾರ ಹಾಕಿದ್ರೆ. ಸೊ ಅಲ್ಲೆಲ್ಲ ಹೆಂಗ್ ಪರಿಸ್ಥಿತಿ? ಈಗ ಜನ ಗುಳೆ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರ? ಪಂಚಾಯಿತಿಗಳು ಏನ್ ಮಾಡ್ತಾ ಇವೆ ಅಲ್ಲಿ? ಈಗ ಅಲ್ಲೇ ರೆಡಿ ಆಗಿದ್ದಾರೆ ಸರ್ ಗುಳೆ ಹೋಗಕ್. ಮತ್ತೇನಿಲ್ಲ, ಕೆಲಸಗಳಿಲ್ಲ. ಈ ಉದ್ಯೋಗ ಖಾತ್ರಿ ಕೂಡ ಸರಿಯಾಗಿ ನಡೀತಾ ಇಲ್ಲ. ತಿನ್ನಕ್ ಸರಿಯಾದ ಆಹಾರ ಸಿಗ್ತಾ ಇಲ್ಲ, ದನಗಳಿಗೆ ಮೇವಿಲ್ಲ. ಯಾವ ಸರ್ಕಾರ ಬಂದ್ರು ಕೂಡ ನಾವು ರೈತರ ಪರ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರಿಗೆ ಯಾವ ಸಮಸ್ಯೆ ಯಾವುದನ್ನು ಪರಿಹಾರ ಸಿಗ್ತಾ ಇಲ್ಲ. ಓಕೆ, ಫೈನ್, ಥ್ಯಾಂಕ್ ಯು ಬೊಮ್ಮಣ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಗಿರೀಶ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಗಿರೀಶ್ ಕಲಬುರಗಿಯಿಂದ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಸರ್, ನಮ್ಮ ಅಭಿಪ್ರಾಯ ಅಂದ್ರೆ ಈಗ ಬಿಜಾಪುರ, ರಾಯಚೂರು ಅಂತ ಹೇಳ್ತಾ ಇದ್ದೀರಾ ಸರ್. ಇವಾಗ ನಮ್ಮ ಹತ್ರ ಯಾರಿಗೂ ಗೊತ್ತಿಲ್ಲ ಸರ್. ಆ ಟೈಪ್ ಅಲ್ಲಿ ಜನ ಗುಳಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಅದಕ್ಕಾಗಿ ಈಗ ನಮ್ಮ ಒಂದು ಪರಿಸ್ಥಿತಿ ಕೂಡ ಉತ್ತರ ಕರ್ನಾಟಕದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಸರ್. ದಯವಿಟ್ಟು ಯಾಕೆ ಹೇಳಿ, ನಮ್ದು ಮುಂಗಾರು ಮಳೆ ಏನ್ ನಡೆದಿದೆ, ಮುಂಗಾರು ಮಳೆ ಆಗಲಾರಗೋಸ್ಕರ ಮೊದಲೇ ಮಳೆ ಬರುತ್ತೆ ಅಂತೇಳಿ ಕೆಲವು ಜನ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಅದಕ್ಕೆ ರಸಗೊಬ್ಬರ ಎಲ್ಲ ಹಾಕಿದ್ದಾರೆ. ಅದರಿಂದ ಈಗ ಮಳೆ ಬರೋದ ಕಾರಣ ಅದೆಲ್ಲ ನಾಶ ಹೋಗಿದೆ. ಬೆಳೆ ಬೆಳೆದಿಲ್ಲ, ಖಾತಾ ವೇಸ್ಟ್ ಆಯ್ತು, ರೈತರಿಗೆ ಬಹಳ ಸಂಕಷ್ಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಸರ್ಕಾರದ ಯಾವ ಸವಲತ್ತು ಕೂಡ ಏನು ಇಲ್ಲ, ಕುಡಿ ಕಾಸು ಇಲ್ಲ. ಈ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಪರಿಸ್ಥಿತಿ ಏನಾಗಬೇಕು ಇವತ್ತ ರೈತರದು, ಅದ್ರ ಬಗ್ಗೆ ನಮ್ಗ ಬಹಳ ಗಂಭೀರವಾದ ಚರ್ಚೆ ಇದು. ಬೇಕಾದ್ರೆ ನಮ್ಗ ಅಲ್ಲಿ ಕರೀರಿ, ನಾವು ಮಾತಾಡ್ತೀವಿ. ದಯವಿಟ್ಟು ನಮಗ್ ಕರೀರಿ. ನಾನು ಒಬ್ಬ ರೈತ, ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈಗ ಒಂದು ನೇಣ್ ಹಾಕೋಬೇಕು, ಇಲ್ಲಾಂದ್ರೆ ಗುಳೆ ಹೋಗ್ಬೇಕು, ಎರಡರದಾಗ ಒಂದ್ ಮಾಡ್ಬೇಕು. ಹಂಗೆಲ್ಲ ಏನ್ ಮಾಡೋದು, ಸರ್ಕಾರ ಗಮನಿಸ್ತಾ ಇದೆ ಅನ್ನುವಂತಹ ಒಂದು ಆಶಾಭಾವನ್ನ ಇಟ್ಕೊಳ್ಳಿ ನೀವು. ಅದಕ್ಕೆ ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ ಗಿರೀಶ್ ಅವರೇ, ಏನ್ ಮಾಡ್ಬೇಕು ಸರ್ಕಾರ? ಫೈನ್, ಥ್ಯಾಂಕ್ ಯು ಗಿರೀಶ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಪುಟ್ಟಸ್ವಾಮಿ ಅಂತ ಚಾಮರಾಜನಗರದಿಂದ. ಪುಟ್ಟಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಪುಟ್ಟಸ್ವಾಮಿ ಅವರೇ. ಸರ್ಕಾರ ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ? ಜನ ಗುಳೆ ಹೋಗೋದನ್ನ ತಪ್ಪಿಸೋದಕ್ಕೆ ಏನ್ ಕ್ರಮ ತಗೋಬೇಕು? ಸರ್, ಘೋಷಣೆ ಮಾಡೋದೆಲ್ಲ ಮುಖ್ಯ. ಅವರು ಸರ್ ನಮಸ್ಕಾರ. ಮಾತಾಡಿ, ಆ ಟಿವಿ ನೋಡ್ಕೊಂಡು ಮಾತಾಡಿ ಸರ್. ಘೋಷಣೆ ಮಾಡೋದೆಲ್ಲ ಮುಖ್ಯ. ಅವರು ಮೀಟಿಂಗ್ ತಕೊಂಡು DC ಅವ್ರ ಹತ್ರ ಮತ್ತೆ ಪಂಚಾಯತಿ ಅವ್ರ ಹತ್ರ ಮೀಟಿಂಗ್ ಮಾಡಿ ಫಸ್ಟ್ ಕೆಲಸ ಮಾಡ್ಸೋದ್ ಕಲಿಬೇಕು ಅವರು. ಅವರು ಘೋಷಣೆ ಮಾಡ್ಬಿಡ್ತಾರೆ. ಅಲ್ಲಿ ಇದೇನು ಮಾಡಲ್ಲ. 5 ವರ್ಷದಿಂದ ಏನೂ ಆಗಿಲ್ಲ, ಅದ್ರ ಮಾತಿರ್ಲಿ ಹೇಳಿ. ಇದೇನು ಘೋಷಣೆ ಮಾಡೋದಂತೂ ಸತ್ಯ. ಇಲ್ಲಿ ಮಾತ್ರ ಏನು ಕೆಲಸ ನಡೆಯಲ್ಲ. ಯಾವ ಪಂಚಾಯತಿಲಿ ಏನ್ ನಡೆದಿದೆ ಕೇಳಿ.
ಏನ್ ಮಾಡ್ಬೇಕು ಸರ್ಕಾರ? ಏನಂದ್ರೆ ಏನು ಘೋಷಣೆ ಮಾತ್ರ ಎಲ್ಲರೂ ಮಾಡ್ತಾರೆ. ಆಯ್ತು, ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಅದೇ ಈಗ ಮೀಟಿಂಗ್ ತಗೋಬೇಕು ಅವ್ರಿಗೆ ಮಾಡ್ಬೇಕು, ತುರ್ತಾಗಿ ರೈತರಿಗೆ ಕೆಲಸ ಮಾಡಿಸಿ ವ್ಯವಸ್ಥೆ ಮಾಡಿಸ್ಬೇಕು ಇವಾಗ. ಓಕೆ, ಥ್ಯಾಂಕ್ ಯು ಸ್ವಾಮಿ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮಾಗಡಿಯಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ ನಮ್ಮ ನೆಕ್ಸ್ಟ್ ಕಾಲರ್. ದಾವಣಗೆರೆ ಡಿಸ್ಟ್ರಿಕ್ಟ್ ಸೇರಿಸಿ ನಮ್ಗೆ ದುರ್ಗದ ನಮ್ಗೆ ಹೆಂಗಾಗತ್ತೆ ಇಲ್ಲಿ ಬರ ಅನ್ನೋದು ಒಬ್ರು ತಿಳ್ಕೊಂಡಂಗಿಲ್ಲ. ದಾವಣಗೆರೆ ನೋಡ್ರಿ ನೀರಾವರಿ ಅದು. ಬಸವರಾಜ್ ಅವರು ಮಾತಾಡ್ತಾ ಇರೋದು? ಹ್ಞೂ ಸರ್. ಹೇಳಿ ಸರ್, ಹೇಳಿ, ಈಗ ಹೇಳಿ. ಈಗ ದಾವಣಗೆರೆ ಡಿಸ್ಟ್ರಿಕ್ಟ್ ಸೇರಿಸ್ಬಿಟ್ರು ಸರ್ ನಮ್ಮ ನೋಡ್ರಿ ಜಗಳೂರು ತಾಲೂಕು. ಅದು ನೋಡ್ರಿ ನಮಗೆ ಬರ ಬಂದತಿ ಇಲ್ಲಿ ಕೇಳಾರಲ್ಲ ಹೇಳಾರಲ್ಲ. ಹ್ಞೂ ಸರ್, ಅದು ನಮ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇತ್ತು ಸರ್ ನಮ್ಮದು ಫಸ್ಟ್. ಈಗ ಜಗಳೂರು ತಾಲೂಕು ದಾವಣಗೆರೆ ಸೇರಿಸಿ ನಮಗೆ ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ನಮ್ದು ತಾಲೂಕಿಂದ ಬರಲ್ಲ ಟಿವಿ ಒಳಗೆ ನಾವು ದಿವಸ ನೋಡ್ತಿರ್ತೀವಿ. ಈಗ ನಿಮ್ಮೂರನ್ನು ಬೇರೆ ಜಿಲ್ಲೆಗೆ ಸೇರಿಸಿದ್ದಾರೆ, ನಮ್ಗೆ ಯಾರು ಕೇಳ್ತಾ ಇಲ್ಲ ಅಂತ ನೀವು ನಿಮ್ಮ ವಿಚಾರ ತಿಳಿಸ್ತಾ ಇದ್ರಿ. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ನೋಡಿ, ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಈಗಲೇ ಎಷ್ಟು ಬರ್ತಾ ಇದೆ ಅಂತಂದ್ರೆ ಆದ್ಯತಾನುಸಾರ ನಾವು ಎಲ್ಲರ ಕರೆಗಳನ್ನ ಸ್ವೀಕರಿಸಿದ್ದೀವಿ. ನಮ್ಮ ಕೆಲಸವನ್ನ ನಾವು ಮಾಡಿದ್ದೀವಿ ಅಭಿಯಾನದ ಮೂಲಕ. ಈಗ ಸರ್ಕಾರ ಇವೆಲ್ಲ ವಿಚಾರಗಳನ್ನ ಗಮನ ಹರಿಸಿ ಆದಷ್ಟು ಬೇಗ ರೈತರ ನೆರವಿಗೆ ಧಾವಿಸುತ್ತೆ ಅನ್ನುವಂಥ ಆಶಾಭಾವ ಜನರದ್ದು, ರೈತರದ್ದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಇವತ್ತು ಸಂಸತ್ನಲ್ಲಿ ನೀಟ್ ಕೋಲಾಹಲ. ವಿಪಕ್ಷಗಳ ಗದ್ದಲದಿಂದಾಗಿ ಉಭಯ ಸದನಗಳು ಮುಂದೂಡಲಾಯಿತು. ಈ ಗಲಾಟೆ ನಡುವೆಯೂ ಕೂಡ ನೀಟ್ ಬಿಲ್ ಮಂಡನೆಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. सांसद के प्रश्न है दी पब्लिक एग्जामिनेशन ब्रैकेट प्रिवेंशन ऑफ अनफेयर मीन्स अमेंडमेंट बिल. ಪ್ರಶ್ನೆ ಪತ್ರಿಕೆ ಅಕ್ರಮಗಳ ತಡೆಗೆ ಬಿಲ್ ಮಂಡನೆ. ಲೋಕಸಭೆಯಲ್ಲಿ ಗಲಾಟೆ ಮಧ್ಯೆ ಬಿಲ್ ಮಂಡನೆ. ಮುಂಗಾರು ಅಧಿವೇಶನದ 6ನೇ ದಿನವಾದ ಇಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕೋಲಾಹಲ. ಜುಲೈ 20ರಂದು ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮತ್ತು ಪೆಲೆಟ್ ಗನ್ ಬಳಸಲಾಗಿದೆ ಎಂಬ ಆರೋಪಗಳ ಕುರಿತು ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. संसद के अंदर निश्चित रूप से उन सुझावों पर सरकार अमल लाने का प्रयास करेगी. यही लोकतंत्र है, सबके मत सबके विचार आए और लोकतंत्र की यही प्रक्रिया में मैं सदन से अपेक्षा करता हूँ. ಇಂದು ಸಂಸತ್ತಿನ ಉಭಯ ಸದನಗಳಲ್ಲಿ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಉಂಟಾದ ತೀವ್ರ ಗದ್ದಲದಿಂದ ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ನಾಳೆಗೆ ಮುಂದೂಡಿದ್ದಾರೆ. ತಿದ್ದುಪಡಿ ಬಿಲ್ ಮಂಡಿಸಿದ ಜಿತೇಂದ್ರ ಸಿಂಗ್, I rise to move for leave to introduce the public examinations bracket prevention of unfair means amendment bill 2026. ಇನ್ನು ವಿಪಕ್ಷಗಳ ಗಲಾಟೆ ಮಧ್ಯೆ ಸಚಿವ ಜಿತೇಂದ್ರ ಸಿಂಗ್ ಲೋಕಸಭೆಯಲ್ಲಿ ಬಿಲ್ ಮಂಡಿಸಿದ್ರು. ಹೊಸ ಮಸೂದೆ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶ. ಪೇಪರ್ ಲೀಕ್ ಅಪರಾಧಿಗಳಿಗೆ 10 ವರ್ಷ ಜೈಲು ಶಿಕ್ಷೆ ಜೊತೆ 10 ಕೋಟಿ ರೂಪಾಯಿವರೆಗೂ ದಂಡ. ಲೀಕ್ ವಿಚಾರ ಮುಚ್ಚಿಟ್ರೆ 1 ಕೋಟಿ ರೂಪಾಯಿ ದಂಡ. ಪ್ರಕರಣದ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್. प्रश्न के विधेयक को पुरस्तापित करने की अनुमति प्रदान की जाए. जो सदस्य इसके प्रश्न हाँ गए, जो सदस्य विरोध में ना गए, माननीय मंत्री जी अब विधेयक पुरस्तापित करें. स्पीकर सर, आई इंट्रोड्यूस द बिल. ಒಟ್ಟಿನಲ್ಲಿ ಇಂದು ಸದನದಲ್ಲಿ ನೀಟ್ ಹಗರಣ ಗದ್ದಲಕ್ಕೆ ಕಾರಣವಾಗಿದ್ದು, ಇದಕ್ಕೆ ಕೇಂದ್ರ ಹೇಗೆ ಉತ್ತರ ನೀಡಲಿದೆ ನಾಳೆ ತಿಳಿಯಲಿದೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿರುವ ವಿಚಾರವಾಗಿ ಬಿಜೆಪಿ ಈಗ ಆಡಳಿತ ಪಕ್ಷದ ವಿರುದ್ಧ ಕೆಂಡ ಕಾರ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿದೆ, ಇದರ ಸಮಗ್ರ ತನಿಖೆ ಆಗಬೇಕು, ಯಾರು ತಪ್ಪುದಾರರು ಯಾರು ಪಾಲುದಾರಿದ್ದಾರೆ ಇದರಲ್ಲಿ ಎಲ್ಲರೂ ಜೈಲಿಗೆ ಹೋಗಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಲ್ಲದೆ ಸಿಬಿಐ ಇದರ ತನಿಖೆಯನ್ನ ಮಾಡಬೇಕು ಅಂತಲೂ ಕೂಡ ಆಗ್ರಹಿಸಿದೆ. ಈ ಎಲ್ಲ ಕೆಪಿಎಸ್ಸಿಯ ಕರ್ಮಕಾಂಡದ ವಿಚಾರವಾಗಿ ಬಿಜೆಪಿ ನಿಯೋಗ ಹೇಳೋದು ಏನು, ಸರ್ಕಾರದ ವಿರುದ್ಧ ವಾಗ್ದಾಳಿ ಯಾವ ಕಾರಣಕ್ಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ.
ಸಿಬಿಐ ತನಿಖೆ ನಡೆಸಿ ಮರು ಪರೀಕ್ಷೆಗೆ ಆಗ್ರಹ. ಕೆಪಿಎಸ್ಸಿ ನಡೆಸುತ್ತಿರೋ ಪರೀಕ್ಷೆ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಅಕ್ರಮಗಳಾಗಿದ್ದು ಪದೇ ಪದೇ ಆರೋಪಗಳು ಕೇಳಿ ಬರ್ತಿವೆ. ಈಗಾಗಲೇ ಪಶು ವೈದ್ಯಾಧಿಕಾರಿ ಹುದ್ದೆ ಪರೀಕ್ಷೆಯಲ್ಲಿ ಅಕ್ರಮದ ಘಾಟು ಬಂದಿದೆ. ಅನರ್ಹರಿಗೆ ಮಣೆ ಹಾಕಲಾಗಿದೆ ಅಂತ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಕಹಳೆ ಮೊಳಗಿಸಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಧ್ವನಿಯಾಗಿ ವಿಪಕ್ಷ ಬಿಜೆಪಿ ನಿಯೋಗ ಕೆಪಿಎಸ್ಸಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ್ ಭೇಟಿ ಮಾಡಿ ಪ್ರಮುಖ 6 ಬೇಡಿಕೆ ಇಟ್ಟಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಪ್ರಭುದೇವ್ ಅವರನ್ನ ಭೇಟಿ ಮಾಡಿ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, 1 ಸೀಟಿಗೆ 1.5 ರಿಂದ 2 ಕೋಟಿ ಲಂಚ ಪಡೆಯಲಾಗಿದೆ. ಹೀಗಾಗಿ ಆಂತರಿಕ ತನಿಖೆ ಕೈಬಿಟ್ಟು ಸಿಬಿಐ ಮೂಲಕ ತನಿಖೆಗೆ ಕೊಡಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಮಾಡಿದ್ರು. ಎಕ್ಸಾಮ್ ಅಲ್ಲಿ ಅವ್ಯವಹಾರ ಆದ್ರೆ ಜಿಲ್ಲಾಧಿಕಾರಿ ಹೊಣೆ. ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಕ್ವಶನ್ ಪೇಪರ್ ಲೀಕ್ ಆದರೆ ಅಪರಾಧಿ ಯಾರು? A1, ಅದು DC. ಕೇಂದ್ರದಲ್ಲಿ ನೀಟಲ್ಲಿ ಯಾರ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಹೊಣೆ ಯಾರು? ಮಂತ್ರಿ. ಇದು ಹುಷಾರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ನಿಮ್ಗೇನು ಅಧಿಕಾರ ಇದೆ ಮಂತ್ರಿ ರಾಜೀನಾಮೆ ಕೇಳಕ್ಕೆ? ಈ ಪಶುವೈದ್ಯ ಡಾಕ್ಟರ್ಗಳೇನಿದ್ದಾರೆ, ವೈದ್ಯಾಧಿಕಾರಿಗಳು, ಇದು ಪೂರ್ತಿ ಮಾರಾಟ ಆಗಿದೆ. 2 ಕೋಟಿಗೆ ಹರಾಜು ಹಾಕಿ ಮಾರಾಟ ಆಗಿದೆ. ಅದರಿಂದ ಇದು CBI ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ನಾವು ಇವು KPSC ಆಫೀಸ್ಗೆ ಹೋಗಿ ಅವರೇನು ಇಲಾಖಾ ತನಿಖೆ ಮಾಡ್ತಾರೆ ಅದು ಸರಿಯಲ್ಲ, ಇದನ್ನು CBIಗೆ ಒಪ್ಪಿಸ್ಬೇಕು ಅಂತೇಳಿ ಅವರಿಗೆ ನಾವು ಆಗ್ರಹವನ್ನು ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀರಿ ಅಲ್ಲಿಗೆ. ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರ ಕೇಸ್ ರದ್ದು ಕೋರಿ ಸುಮಾ ಸಾಹುಕಾರ್ ಅರ್ಜಿ. ಸುಮಾ ಸಾಹುಕಾರ್ಗೆ ಹೈಕೋರ್ಟ್ ತರಾಟೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸುಳ್ಳು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನ ರದ್ದುಪಡಿಸುವಂತೆ ಕೋರಿ ಸುಮಾ ಸಾಹುಕಾರ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಸಲಾಯಿತು. ವಿಚಾರಣೆ ವೇಳೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಸುಮಾರು 30 ಲಕ್ಷವಿದ್ರೂ ಕೇವಲ 40,000 ಅಂತ ಆದಾಯ ಪ್ರಮಾಣ ಪತ್ರದಲ್ಲಿ ತೋರಿಸಿದ್ದೀರಿ. ಮೇಲ್ನೋಟಕ್ಕೆ ಇದು ವಂಚನೆಯ ಪ್ರಕರಣ ಎಂಬುದು ಸ್ಪಷ್ಟವಾಗುತ್ತಿದೆ. ಬಡವರಿಗೆ ಸಿಗಬೇಕಾದ ಅವಕಾಶವನ್ನ ಕಸಿದುಕೊಂಡಿದ್ದೀರಿ ಅಂತ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿತ್ತು. ಪ್ರತಿಭಾವಂತ ವಿದ್ಯಾರ್ಥಿನಿ ಬಿಂದುಶ್ರೀಗೆ ಅನ್ಯಾಯ. ನೀಟ್ ಮರುಪರೀಕ್ಷೆಯ ಫಲಿತಾಂಶದಲ್ಲೂ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಬಿಂದುಶ್ರೀ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನನಗೆ ನೀಟ್ ಪರೀಕ್ಷೆಯಲ್ಲಿ ಕನಿಷ್ಠ 668 ಅಂಕಗಳು ಬರಬೇಕಿತ್ತು, ಆದರೆ ಫಲಿತಾಂಶದಲ್ಲಿ ಕೇವಲ 11 ಅಂಕಗಳು ಮಾತ್ರ ನೀಡಲಾಗಿದೆ ಅಂತ ಬಿಂದುಶ್ರೀ ಆರೋಪಿಸಿದ್ದಾರೆ. ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಬಂದಿದ್ದೆ ಸರ್. ಕ್ವಶನ್ ಪೇಪರ್ ಒಳಗ ಅದರದೆಲ್ಲ ಆನ್ಸರ್ ಸ್ಟಿಕ್ ಮಾಡಿ ಬಂದಿದ್ದೆ. ಅದನ್ನ ಆನ್ಸರ್ಸ್ ಎಲ್ಲ ಟಿಕ್ ಮಾಡಿ ಬಂದಾದ್ಮೇಲೆ ಫೈನಲ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡಾದ್ಮೇಲೆ 668 ಅಂತ ಹೇಳಿ ನಮ್ಗೆ OMR ಶೀಟ್ ನಮ್ಗೆ 15 ಜುಲೈ ಪಬ್ಲಿಷ್ ಮಾಡಿದ್ರು ಸರ್. ನೆಕ್ಸ್ಟ್ ಅದ್ರ ಚಾಲೆಂಜ್ ಹಾಕಕ ಬರೀ 1 ದಿವಸ ಟೈಮ್ ಕೊಟ್ರು. ನೆಕ್ಸ್ಟ್ ಡೇನ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಸರ್. ರಿಸಲ್ಟ್ ಅನೌನ್ಸ್ ಮಾಡಾದ್ಮೇಲೆ ಗೊತ್ತಾಗಿದೆ ಇದು OMR ನಮ್ದಲ್ಲ. ಆಮೇಲೆ -14 ಇದು -11 ಕೊಟ್ಟಾರಿ ಸರ್. -11 ಕೊಟ್ಟಿದ್ದಾರೆ ಸರ್. ಅಂದ್ರೆ ನಾ ಫೇಲ್ ಆಗಿದ್ದೀನಿ ಅಂತ ಹೇಳಿ ನೆಗೆಟಿವ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸದ್ಯ ಕೆಪಿಎಸ್ಸಿ ಹಗರಣದ ಬಗ್ಗೆ ವಿಪಕ್ಷ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಸಮಸ್ಯೆ ಸರಿಪಡಿಸದೆ ಹೋದರೆ ಸದನದಲ್ಲೂ ಸರ್ಕಾರವನ್ನ ಕಟ್ಟಿಹಾಕಲು ನಿರ್ಧರಿಸಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳದಿದ್ರೆ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿಯಲು ತಯಾರಿ ನಡೆಸಿದೆ. ಪಡಿತರ ಅಂಗಡಿಗೆ ಹೋದ್ರೆ, ರೇಷನ್ ಅಂಗಡಿಗೆ ಹೋದ್ರೆ ನಮಗೆ ಸಿಗೋದೇನು? ಅಕ್ಕಿ, ಬೇಳೆ, ಈ ರೀತಿ ಎಲ್ಲ ಸಿಗುತ್ತೆ. ಆದರೆ ಇದೇ ಪಡಿತರ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಸಿಕ್ಕರೆ ಅದು ಹೆಂಗ್ ಸಾಧ್ಯ? ಇವತ್ತು ಗ್ರಾಹಕರಿಗೆ ಶಾಕ್ ಆದಿತ್ತು. ಪಡಿತರ ಅಂಗಡಿಗೆ ಹೋಗಿ ಅಕ್ಕಿ ಕೇಳಿದ್ರು, ಅವಾಗ ಅವರು ಸಿನಿಮಾ ಟಿಕೆಟ್ ಕೊಡೋದಕ್ಕೆ ಶುರು ಮಾಡಿದ್ರು 100-150 ರೂಪಾಯಿಗೆ. ಯಾವ ಸಿನಿಮಾ, ಯಾವ ರೇಷನ್ ಅಂಗಡಿ, ಯಾಕೆ ಹಿಂಗಾಯ್ತು ಅನ್ನೋದರ ವರದಿಯಲ್ಲಿದೆ, ನೋಡ್ಕೊಂಬನ್ನಿ. ರೇಷನ್ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಟಿಕೆಟ್ ಸೇಲ್. ಒಂದು ರೇಷನ್ ಅಂಗಡಿಗೆ 50-100 ಟಿಕೆಟ್ ವಿತರಣೆ. ಈ ಸಿನಿಮಾ ಟಿಕೆಟ್ ನೋಡಿ,
ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಟಿಕೆಟ್. ಇದು ಸಿನಿಮಾ ಪ್ರೀಮಿಯರ್ ಶೋ ಟಿಕೆಟ್. ಇದನ್ನ ಥಿಯೇಟರ್ ಮುಂದೆ ಹಂಚುತ್ತಿಲ್ಲ, ಬದಲಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸೇಲ್ ಮಾಡಲಾಗುತ್ತಿದೆ. ಹೆಸರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಚಿತ್ರ ಮಾಡಿದ್ದಾರೆ. ಆ ಟಿಕೆಟ್ಗಳನ್ನು ಈಗ ನ್ಯಾಯಬೆಲೆ ಅಂಗಡಿಗಳಲ್ಲೇ ಕೊಡಬೇಕು, ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನು ಯಾವ ಅಧಿಕಾರಿ ಕೊಟ್ಟರು ಅಥವಾ ಇದನ್ನು ಯಾರು ಜಾರಿಗೆ ತಂದು ಗೊತ್ತಿಲ್ಲ. ಯಾಕಂದರೆ ಸರ್ಕಾರ ಯಾವುದಾದ್ರೂ ವ್ಯವಸ್ಥೆಗಳಿಗೆ ಮಾಡಿದ್ರೆ ಅದು ಲಾಭ ಬೇರೆ ಆಗುತ್ತೆ. ಹಣ ಹಾಕಿ ಚಿತ್ರ ಮಾಡಿ ಬಡ ಜನರ ಮೇಲೆ ಹೊರೆ ಹಾಕೋ ಕೆಲಸ ಯಾರು ಮಾಡಿದ್ರು, ಯಾರು ಕೊಟ್ಟರು ಒಂದು ಗೊತ್ತಿಲ್ಲ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ರೇಷನ್ ತೆಗೆದುಕೊಂಡು ಬಂದಂಥವ್ರಿಗೆ ಟಿಕೆಟ್ ಕೊಡಿ ಸರ್, ಟಿಕೆಟ್ಗಳನ್ನು ನೀಡುವ ಮುಖಾಂತರ ಇಲ್ಲಿ ಕುತ್ಕೊಳ್ತಾರೆ. ಒಂದು ಕಡೆ ಕಡ್ಡಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹೆಸರು ಬಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಮಾಡಿದ್ದಾರೆ. ಇದನ್ನು ಸದ್ಯಕ್ಕೆ ನೋಡ್ತಾರೆ. ಈ ಒಂದು ಏನಿದೆ, ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಮುಂದಾಗಿದ್ದರು, ಅದನ್ನು ಮಾಡಿದ್ದಾರೆ. ಅದರ ಟಿಕೆಟನ್ನು 150 ರೂಪಾಯಿ ಮಾಡಿದಾರಂತೆ. ಕೇವಲ ಸೋಪು ಶಾಂಪು ಪುಡಿ ಮಾಡಿದ್ರು ಕೂಡ ಗಲಾಟೆ ಮಾಡಿದಂಥ ಜನರಿಗೆ ಈಗ ಹೊರೆ ಮಾಡಲಿಕ್ಕೆ ಮುಂದಾಗ್ತಾರೆ. ಹಾವೇರಿ ಸೇರಿದಂತೆ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. 20,000ಕ್ಕೂ ಅಧಿಕ ಅಂಗಡಿಗಳಲ್ಲಿ ಸಿನಿಮಾದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. ಒಂದು ಟಿಕೆಟ್ ಬೆಲೆ 150 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗೆ ಒಂದು ಅಂಗಡಿಗೆ 50 ಟಿಕೆಟ್, 100 ಟಿಕೆಟ್, 150 ಟಿಕೆಟ್ ನೀಡಲಾಗಿದೆ. ನಮ್ಗೆ ಆಫೀಸ್ನಿಂದ ಕೊಟ್ಟಾರೆ ಸರ್. ಯಾವ ಆಫೀಸಿಂದ ಕೊಟ್ಟರು? ತಾಲೂಕು ಆಫೀಸ್ನಿಂದ ಕೊಟ್ಟಾರೆ ಸರ್. ಆದೇಶ ಏನಾದರೂ ಇದನ್ನ ಸರ್ಕಾರದ ಏನಂತ? ಏನು ಸರ್, ಹಂಗೇನಿಲ್ಲ. ಇಲ್ಲ ಸರ್, ಅದು ಮಾರಾಟ ಮಾಡಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಾರೆ ಸರ್. ತೊಗೊಳ್ಳೇಬೇಕಾ ಹೆಂಗೆ ಇದನ್ನು ಕಡ್ಡಾಯವಾಗಿ? ಕಂಪಲ್ಸರಿ ಏನಿಲ್ಲ ಸರ್. ಅವರು ನನಗೆ 100 ಟಿಕೆಟ್ಗಳನ್ನು ಕೊಡ್ರಿ ಅಂತ ಯಾರು ಸರ್. ಆದಷ್ಟು ಹೋದಷ್ಟು ಕೊಡ್ರಿ, ಹೋಗ್ಲಿದ್ದು ಮತ್ತು ವಾಪಸ್ ತಂದು ಕೊಡ್ರಿ ಅಂತ ಹೇಳಿ ಸರ್. ಇಲ್ಲ, ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ನಿಮಗೆ ಮಾರಾಟ ಮಾಡೋಕೆ ಕೇಳಿದ್ರು ಅಥವಾ ನ್ಯಾಯಬೆಲೆ ಅಂಗಡಿಲಿ ಮಾರಿ ಅಂತ ಹೇಳಿದಾರೋ? ಇಲ್ರಿ, ಇದು ನಾವು ಮಾರಿ ಮತ್ತು ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್. ಅಲ್ಲ, ಹಂಗಲ್ಲ. ಈಗ ತಪ್ಪು ಸಂದೇಶ ಹೋಗಬಾರ್ದು. ರೇಷನ್ ತರ್ಲಾಕ್ ಬಂದವ್ರಿಗೆ ಕೊಟ್ಟಿರೋಂಥ ವ್ಯವಸ್ಥೆನ ಅಥವಾ ನೀವು ಮಾರಾಟ ಮಾಡಿಕೊಡ್ರಿ ಅಂತ ಕೇಳಿದಾರ? ಈ ರೇಷನ್ ತೊಗೊಳಕ್ಕೆ ಬಂದವರಿಗೆ ಕೊಡ್ಬೇಕು ಸರ್. ಹೌದು ಸರ್, ಹೌದು. ಮಳೆರಾಯನ ಅವಕೃಪೆ ಬೆಳೆಗಳು ಬತ್ತಿ ಹೋಗುತ್ತಿವೆ. ದಿನಸಿ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿವೆ. ಅದರ ನಡುವೆ ಈಗ ಪಡಿತರ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡೋದು ಎಷ್ಟು ಸರಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇವನ್ನೆಲ್ಲ ಬಡವ್ರ ಮ್ಯಾಗ ಹೊರಸಂತ ವ್ಯವಸ್ಥೆ ಇಲ್ಲ, ಇದರೊಳಗೆ ರೂಲ್ಸ್ ಇರೋದಿಲ್ಲ. ಇದಕ್ಕೆ ಬಡಬಗ್ರು ಅವ್ರು ಬೇಕಾದ್ರೆ ಟಾಕೀಜಿಗೆ ಹೋಗಿ ಅವ್ರವ್ರ ಮನಸ್ಸು ಹೆಚ್ಚು ನೋಡೋದಾದ್ರೆ ಅವ್ರು ಫಿಲ್ಮ್ ನೋಡ್ತಾರೆ ಟಾಕೀಜ್ ಒಳಗೆ ಹೋಗಿ. ಇದನ್ನು ಬಡವರಿಗೆ ಇಲ್ಲಿ ರೇಷನ್ ತೊಗೊಂಡು ಹೋಗ್ಲಿಕ್ಕೆ ಬಂದ ಟೈಮ್ನೊಳಗೆ ಅವ್ರು ಪ್ರೆಷರ್ ಮಾಡೋಂಥದ್ದು ಇದಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಫುಡ್ DDO ಆಯಿತು, ತಹಸೀಲ್ದಾರ್ ಆಯಿತು, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ತಮ್ಮ ವೈಯಕ್ತಿಕ ಇದನ್ನು ಮಾಡ್ಕೋಬೇಕು. ಇದನ್ನು ಸರ್ಕಾರ ನ್ಯಾಯಬೆಲೆ ಅಂಗಡಿ ಒಳಗೆ ಮಾಡೋಂಥ ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದಲ್ಲಿ ಅನ್ನಭಾಗ್ಯ ಯೋಜನೆ ಜಾಗೃತಿ ಕುರಿತು ಮಾಹಿತಿ ಇದೆ ಎನ್ನಲಾಗಿದೆ. ಆಯುಕ್ತರ ಸಹ ರಾಜ್ಯದ ಎಲ್ಲ ಅಧಿಕಾರಿ ಸೂಚನೆ ನೀಡಿದ್ದಾರೆ ಎಂದು ಆಹಾರ ಇಲಾಖೆ ಉಪನಿರ್ದೇಶಕ ಮಂಜುನಾಥ DJ ಹೇಳಿದ್ದಾರೆ. ಈಗ ನಾವು ಸಾರ್ವಜನಿಕರಿಗೆ ಮಾರಾಟ ಮಾಡಿ, ಟಿಕೆಟ್ನ ಮಾರಾಟ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅವರು ನ್ಯಾಯಬೆಲೆ ಅಂಗಡಿ ಸಂಬಂಧಪಟ್ಟಂಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಒಂದು ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಬಗ್ಗೆ, ಅದರ ಒಂದು ವಿಚಾರದ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH